ಈಗ ಸಂಕ್ರಾಂತಿ ಆದಮೇಲೆ ಏನೋ ಒಂದು ಸಂಘರ್ಷ ಆಗ್ಬಿಡುತ್ತೆ ಅಥವಾ ಸಂಕ್ರಾಂತಿ ಆಗುತ್ತೆ ಅನ್ನುವಂಥ ವಿಶ್ಲೇಷಣೆಗಳು ಜೋರಾಗಿತ್ತು. ಅದಕ್ಕೀಗ ಮುಹೂರ್ತ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ ಏನೋ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆದಮೇಲೆ ಅವ್ರ ಮುಖದಲ್ಲಿ ಒಂದು ಯಾಕೋ ಹೊಳಪು ಕಾಣಿಸ್ತಾ ಇದೆ, ಸ್ಮೈಲ್ ಇದೆ, ಅದು ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಈಗ ಡೆಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದಾರಲ್ಲ ನೋಡಿ, ಬೀದರ್ಗೆ ಬಂದಿದ್ದರು, ಖಂಡ್ರೆ ಅವರ ತಂದೆಯವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ದಿಢೀರ್ ಅಂಥೇಳಿ ಮತ್ತೆ ದೆಹಲಿಗೆ ಹಾರಿದ್ದಾರೆ. ಅದು ದಾವೋಸ್ಗೆ ಹೋಗಬೇಕಾಗಿತ್ತು, ಸ್ವಿಟ್ಜರ್ಲ್ಯಾಂಡ್ ದಾವೋಸ್ಗೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು, ಅದನ್ನು ಕೂಡ ದಿಢೀರ್ ರದ್ದು ಮಾಡಿದ್ದಾರೆ. ಏನಂಥದ್ದು ಡಿಲ್ಲಿಲಿ ಕೆಲಸ ಅಂದರೆ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು. ಅದೊಂದೇ ತಪಸ್ಸು, ಅದೊಂದೇ ನಿರಂತರವಾದಂಥ ಪ್ರಾರ್ಥನೆ. ಎದ್ರು ಕೂತ್ರು ಸಿ ಎಂ ಅಂತ ಹೇಳಿ ಕನವರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಆದರೆ ಗೊತ್ತಾಗ್ತಿಲ್ಲ ಅಷ್ಟೇ, ಅದು ಒಳಗೆಲ್ಲವೂ ಕೂಡ ಅದು ಕುದಿತಾ ಇದೆ. ಹಾಗಾದರೆ ಅವರ ಸಿ ಎಂ ಕನಸು ನುಚ್ಚುನೂರಾಗುತ್ತಾ, ಅಥವಾ ಡೆಲ್ಲಿಂದ ಬರುವಾಗ ಏನಾದರೂ ಒಂದು ಉತ್ತಮವಾದಂಥ ಸಂದೇಶ, ಸಿಹಿ ಸುದ್ದಿಯನ್ನು ಅವ್ರ ಆಪ್ತರಿಗೆ ಕೊಡೋಕ್ಕೆ ತೆಗೆದುಕೊಂಡು ಬರ್ತಾರಾ, ಅಥವಾ ನಿರಾಸೆಯಾಗಿ ವಾಪಸ್ ಬರ್ತಾರಾ? ಈ ಎಲ್ಲ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತು ಸಿದ್ದರಾಮಯ್ಯ ಸುಮ್ಮನೆ ಕೂತಿಲ್ಲ, ಅವರ ಆಪ್ತರ ಮೂಲಕ ದಾಳಗಳನ್ನು ಉರುಳಿಸ್ತಾನೇ ಇದ್ದಾರೆ. ಹಾಗಾಗಿನೇ ಸದ್ಯಕ್ಕೆ ಮತ್ತೆ ಕುರ್ಚಿ ಕ್ರಾಂತಿ ಶುರುವಾಗಿದೆ. ಇದೆಲ್ಲದರ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಸ್ವಾಗತ ಮಾಡ್ತೀನಿ. ಮೊದಲನೇದಾಗಿ ಬಿಜೆಪಿ ವಕ್ತಾರ ಆಗಿರುವಂತಹ ಕಾಂತಿ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಸ್ವಾಗತ ನಿಮಗೆ. ಆಮ್ ಆದ್ಮಿ ಪಕ್ಷದ ವಕ್ತಾರ ಆಗಿರುವಂತಹ ಶಶಿಧರ್ ಆರಾಧ್ಯರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರ ಆಗಿರುವಂತಹ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆನ ಆರಂಭ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ ಕೇಳೋಣ. And my chief minister, I have come here only to meet my party leaders. Sir, is there any program with any union ministers about development of Karnataka or anything? Yes, I have some meetings. I have a important legal issue connected to irrigation projects. About some big cases are there. I am meeting some legal issue and some ministers also. I can't disclose all those things. It is not a public issue to be discussed. It is between me and the party high command and my chief minister. I have come here only to meet my party leaders. Sir, is there any program with any union ministers about development of Karnataka or anything? Yes, I have some meetings. I have a important legal issue connected. ಎಸ್, ಈಗ ಡಿ ಕೆ ಶಿವಕುಮಾರ್ ನೋಡಿ ಎಲ್ಲೂ ಕೂಡ ಅವರು ಆ ಗುಟ್ಟನ್ನು ಬಿಟ್ಟುಕೊಡ್ತಾ ಇಲ್ಲ. ಬಟ್ ಎಲ್ಲ ಒಂದು ಕಡೆ ಅವರ ಕಾನ್ಫಿಡೆಂಟ್ ಲೆವೆಲ್ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದ್ರ ಬಗ್ಗೆ ನಾನು ಕಾಂಗ್ರೆಸ್ ವಕ್ತಾರನ ಆರಂಭದಲ್ಲಿ ಪ್ರಶ್ನೆ ಕೇಳಿಬಿಡ್ತೀನಿ. ದರ್ಶನ್ ಸರ್, ಈಗ ನನಗೆ ಡಿ ಕೆ ಶಿವಕುಮಾರ್ ಅವರ ಪಾಡು ನೋಡ್ತಾ ಇದ್ರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಏನೇನು ಮುಂದುವರಿಸಿ ಅಯ್ಯೋ ಪಾಪ ಅಂತ ಅನಿಸ್ತಾ ಇದೆ. ಅಲ್ಲ, ತಮ್ಮ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿಕ್ಕೆ ಇಷ್ಟೊಂದು ಸರ್ಕಸ್ ಮಾಡಬೇಕಾ? ನಿಮ್ಗೆ ಅಯ್ಯೋ ಪಾಪ ನೀವು ಯಾಕೆ ಅನ್ಕೊಳ್ತಿರೋ ಗೊತ್ತಿಲ್ಲ. ಆ ರೀತಿ ಅನ್ಕೊಳ್ಳೋಂಥ ಪರಿಸ್ಥಿತಿ ಕಾಂಗ್ರೆಸ್ ನಾಯಕರಿಗೆ ಯಾರಿಗೂ ಬಂದಿಲ್ಲ. ಓಕೆ, ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಅಸ್ಸಾಂನ ಉಸ್ತುವಾರಿಯಾಗಿದ್ದಾರೆ. ಅಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭ ಬಂದಿದೆ. ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯದ ಕಾವೇರಿ ವಿಚಾರ ಆಗಿರ್ಬೋದು, ಅಥವಾ ಇನ್ನಿತರ ವಿಚಾರಗಳಾಗಿರ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಯಾವ ರೀತಿ IT ED CBI ಬಿಟ್ಟು ಅವ್ರನ್ನ ಕಟ್ಟಾಕುವಂಥ ಕೆಲಸಗಳ ಅನೇಕ ಕೇಸ್ಗಳಾಗಿರ್ಬೋದು, ಆ ಒಂದು ಕಾನೂನು ಹೋರಾಟಗಳು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. CBI IT ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ದೇಶಾದ್ಯಂತ ನಾವು ನೆರೆಗ ಹೋರಾಟವನ್ನ ಮುಂಚೂಣಿಗೆ ತಗೊಂಡ್ಬಂದಿದ್ವಿ. ಮಣ್ಣಿನ ಮಕ್ಕಳ ರೈತರ, ಯಾಕೆಂದ್ರೆ ಸೋಕಾಲ್ಡ್ ಸಾಯಿಲ್ ಸನ್ ಅಂತ ಹೇಳ್ಕೊಂಡವರೆಲ್ಲ ಇವತ್ತು ಅಡ್ರೆಸ್ ಇಲ್ದಂಗೆ ಹೋಗಿದ್ದಾರೆ. ಹೆಸರಿಗೆ ಮಾತ್ರ ರೈತನ ಮಕ್ಕಳು, ಮಣ್ಣಿನ ಮಕ್ಕಳು ಅಂತ ಅನ್ನೋರು. ಆದ್ರೆ ನಾವು ಉತ್ತಿದೀವಿ, ಬಿತ್ತಿದೀವಿ, ಹಾಲು ಕರೆದಿದ್ದೀವಿ, ಬೆಳೆನೂ ಬೆಳೆದಿದ್ದೀವಿ, ರಾಗಿನೂ ತೂರಿದೀವಿ. ನಮಗೆ ಗೊತ್ತು ರೈತರ ಕಷ್ಟ ಏನು, ನಷ್ಟ ಏನು, ಅವರ ಬದುಕೇನು ಅಂತ ಹೇಳ್ಬಿಟ್ಟು ಅವರಿಗೆ ಸಂಕಷ್ಟ ಆದಾಗ ನೆರೆ ಪರಿಹಾರನೂ ಕೊಟ್ಟಿದ್ದೀವಿ, ಗುಡ್ಡ ಕುಸಿತ ಆದಾಗಲೂ ಪರಿಹಾರ ಕೊಟ್ಟಿದ್ದೀವಿ. ಅದ್ರ ಜೊತೆಗೀಗ ನೆರೆಗದಲ್ಲಿ ಏನು ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಡಿ ಕೆ ಶಿವಕುಮಾರ್ ಅವರು ಮೈಸೂರಿಗೆ ಬಂದಾಗ ನೋಡಿದ್ರಿ ನೀವು, ಹಿಂದೆ ಅಲ್ಲಿ ಅವ್ರು ಪ್ರತ್ಯೇಕ ಹೋಗ್ತಾರೆ, ಇವ್ರು ಪ್ರತ್ಯೇಕ ಹೋಗ್ತಾರೆ, ಅಂದ್ರೆ ಅದು ಶಾರ್ಟ್ ಟೈಮ್, ಬರೀ 2 ನಿಮಿಷ. ಈಗ ನಾನು ಡೆಲ್ಲಿ ವ್ಯವಸ್ಥೆ ಅಂತ ಇರುತ್ತೆ. ಮಾನ್ಯ ಡಿ ಕೆ ಶಿವಕುಮಾರ್ ಡೆಲ್ಲಿನಲ್ಲಿ ಇದಾರಲ್ವಾ. ಈ ನೆರೆಗ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗಷ್ಟೇ ಅವರು ನಮ್ಮ ರಾಜ್ಯದ ಎಲ್ಲಾ ನಾಯಕರ ಜೊತೆ ಮತ್ತೆ ದೇಶದ ನಾಯಕರ ಜೊತೆ ಝೂಮ್ ಮೀಟಿಂಗ್ ನಲ್ಲಿ ಕನೆಕ್ಟ್ ಆಗಿ ಮೀಟಿಂಗ್ ನಡೀತಾ ಇದೆ ಈಗಲೂ ಕೂಡ. ಅಂದ್ರೆ ಅವ್ರಿಗೊಂದು ಬದ್ಧತೆ ಇದೆ. ಸೊ ಹಾಗಾಗಿ ಜೊತೆಗೆ ನಿನ್ನೆ ಅಷ್ಟೇ ಖಂಡ್ರೆ ಸಾಹೇಬ್ರ
ತಂದೆಯವರಾದಂಥ ಭೀಮಣ್ಣ ಖಂಡ್ರೆಯವರು ಅಕಾಲಿಕ ಒಂದು ನಿಧನ ಆದಂತಹ ಸಂದರ್ಭದಲ್ಲಿ ಪೂರ್ವ ನಿಯೋಜಿತ ದೆಹಲಿ ಕಾರ್ಯಕ್ರಮಗಳು ನೆನ್ನೆದು ರದ್ದಾದ ಕಾರಣ ಇವತ್ತದು ಮುಂದುವರೆದಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಕಾಲ್ಪನಿಕ ವಿಚಾರಗಳು ಇಲ್ಲ ಸರ್. ಮತ್ತೇನೋ ಪ್ರಶ್ನೆ ಮಾಡಿದ್ರಿ ನೀವೀಗ. ಈಗ ಡಿ ಕೆ ಶಿವಕುಮಾರ್ ಅವರು ಮೈಸೂರು ವಿಚಾರ. ಹೌದು ಸರ್, ನೋಡಿ ನಮ್ಮ ಅಲ್ಲ ಈ ಹಿಂದೆ ಹೋದಾಗ ಟೈಮ್ ಕೊಟ್ಟಿರಲಿಲ್ಲ ಸರ್. ಜಾರ್ಜ್ ಅವ್ರಿಗೆ ಕಾಲ್ ಶೀಟ್ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಕೊಡಲ್ಲ ಅಂತ ಹೇಳಿ. ಸರ್, ಕಾಲ್ ಶೀಟ್ ಕೊಡಕ್ಕಿದೆ ಯಾವುದು ಪಿಕ್ಚರ್ ಅಲ್ಲ ಸರ್, ರಾಜಕೀಯದಲ್ಲಿ ನಮ್ಮ ನಾಯಕರನ್ನ ನಮ್ಮ ಟೆಂಪಲ್ ಇರೋದು ದೆಹಲಿನಲ್ಲಿ. ನಮ್ಮ ACC ಅಧ್ಯಕ್ಷರು ಇಲ್ಲಿ ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿದ್ರು, ಹಾಗಾಗಿ ಸಿಗ್ಲಿಕ್ಕೆ ಆಗಿರ್ಲಿಲ್ಲ. ಮೊನ್ನೆ ಅವರು ತಮಿಳುನಾಡಿನ ಒಂದು ಕಾರ್ಯಕ್ರಮಕ್ಕೆ ಹೋಗುವಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಕೆಲ ನಾಯಕರುಗಳು ಹೋಗಿ ಅವ್ರನ್ನ ಏರ್ಪೋರ್ಟ್ ಅಲ್ಲಿ ಅವ್ರನ್ನ ರಿಸೀವ್ ಮಾಡುವಂತದ್ದು. ಯಾಕೆಂದ್ರೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಸಂಸತ್ನಲ್ಲಿ. ನಮ್ಮ ಪಕ್ಷದ ನಾಯಕರನ್ನ ರಿಸೀವ್ ಮಾಡುವಂತದ್ದು ಮತ್ತೆ ಅವ್ರು ಹೋಗುವಾಗ ಸೆಂಡ್ ಆಫ್ ಮಾಡುವಂತದ್ದು ಅದೊಂದು ಪ್ರೋಟೋಕಾಲ್ ಇರ್ತದೆ. ಮತ್ತೆ ಮಾತನಾಡುವಾಗ ವೈಯಕ್ತಿಕ ಅವರು ರಾಜಕೀಯವಾಗಿ ಅಥವಾ ವೈಯಕ್ತಿಕವಾಗಿ ಮಾತನಾಡುವಾಗ ಏನು ಸಪರೇಟ್ ಮಾತಾಡಿದ ತಕ್ಷಣ ಅದಕ್ಕೆ ಒಂದು ಕಲ್ಪನೆಗಳೇನು ಬೇಕಾಗಿಲ್ಲ. ಇಬ್ರು ಜೊತೆಗೂ ಮಾತಾಡಿದ್ರು, ಇಬ್ರು ಸಪರೇಟ್ ಆಗು ಮಾತಾಡಿದ್ರು. ಇದೊಂದು ಏನು ತಮಿಳುನಾಡಿಗೆ ಒಂದು ಹೋಗೋ ಸಂದರ್ಭದಲ್ಲಿ ಮೈಸೂರು ವಿಸಿಟ್ ನಲ್ಲಿ ಮಾತಾಡಿ ಹೋಗಿದ್ದಾರೆ. ಸುಮ್ಮನೆ ಇದಕ್ಕೊಂದು ಕಾಲ್ಪನಿಕ ಕತೆ ಕಟ್ಟುವಂತದ್ದು ಸಲ್ಲ. ಎಸ್ ಮೇಡಮ್, ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಹೈಕಮಾಂಡ್ ಬೇಕು ಅಂತ ದೂರ ಇಡ್ತಿದಾರ ಅಂತ. ಯಾಕಪ್ಪ ಪದೇ ಪದೇ ಬೆನ್ ಹತ್ತಾ ಇದ್ದಾರೆ, ಬೇತಾಳ್ನಂಗೆ ಸಿಎಂ ಕುರ್ಚಿ ಕೊಡಿ ಅಂತ ಹೇಳಿ. ಅಂದ್ರೆ ಅವರೇ ಬೇಡ ಅಂತ ಹೇಳಿ ಇದು ತಿರಸ್ಕಾರ ಮಾಡ್ತಿದ್ದಾರೆ ಹೈಕಮಾಂಡ್ ಅವರು. ಪ್ರಭು, ಕಳೆದ 2.5 ವರ್ಷದಿಂದ ನಾವು ಇದೇ ಚಾನಲ್ ಅಲ್ಲಿ ಅನೇಕ ಡಿಬೇಟ್ಗಳು ಮಾಡಿದೆವು. ಹೌದು, ಬರೀ ಕುರ್ಚಿ ಕದನ ಅಥವಾ ಮಹಿಳೆಯರ ಅತ್ಯಾಚಾರ ಅಥವಾ ಗೂಂಡಾಗಿರಿ ಸರ್ಕಾರ ಅಥವಾ ರೌಡಿಸಂ ಸರ್ಕಾರ. ಮೊದಲೆಲ್ಲ ನಾವು ಸರ್ಕಾರಕ್ಕೆ ಬೈತಾ ಇದ್ವು, ಭ್ರಷ್ಟ ಸರ್ಕಾರ. ಇವತ್ತು ಕೂಡ ಅಬಕಾರಿ ಇಲಾಖೆ ಏನಾಯ್ತು? ನಾವು ಬರೀ ಬೇರೆ ಏನು ಕೇಳಲ್ಲ, ಅವರ ಕುರ್ಚಿ ಕಾದಾಟ. ಅವ್ರು ದೆಹಲಿಗೆ ಹೋಗಿದ್ದಾರೆ, ಅಥವಾ ಅವ್ರು ದೆಹಲಿಗೆ ಹೋಗ್ತಾ ಇರೋದು, ದೆಹಲಿಯಲ್ಲಿ ಬೀಡು ಬಿಡ್ತಾ ಇರೋದು. ಸೆಪ್ಟೆಂಬರ್ ಏನು ಸಂಕ್ರಾಂತಿ, ಕ್ರಾಂತಿ ಎಲ್ಲವೂ ಮುಗೀತು, ನವೆಂಬರ್ ಕ್ರಾಂತಿ ಎಲ್ಲವೂ ಮುಗೀತು. ನಿಮ್ಮ ಕುರ್ಚಿ ಕಾದಾಟ ನಮಗೆ ಅವಶ್ಯಕತೆ ಇಲ್ಲ ಪ್ರಭು. ನಾನು ಹೇಳ್ತಿರೋದು ಇಷ್ಟೇ. ಇಷ್ಟು ಯಾವ್ದಾದ್ರು ಒಂದು ನಿಗಮದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಇದೆಯಾ? ವಾಲ್ಮೀಕಿ ಆಯ್ತು, ಮೂಡ ಆಯ್ತು, ವಸತಿ ಇಲಾಖೆ ಆಯ್ತು, ಬೋವಿ ಹಗರಣ ಆಯ್ತು. ಇವತ್ತು ಕೂಡ ಏನಾಯ್ತು? ಇವತ್ತು ಬೆಳಿಗ್ಗೆ ಅಬಕಾರಿ ಹಗರಣ. ಯಾರು ಅಬಕಾರಿ ಹಗರಣದಲ್ಲಿ ಆ ಆಡಿಯೋದಲ್ಲಿ ಕ್ಲಿಯರ್ ಆಗಿ ಎವಿಡೆಂಟ್ ಹೇಳ್ತಾರೆ, ನಾವು ಮಿನಿಸ್ಟ್ರಿಗೂ ದುಡ್ಡು ಕೊಡಬೇಕು, ಇನ್ನೊಬ್ಬ ಸಾಕ್ಷಿ ಬೇಕು ಅಂತ ಹೇಳ್ತಾರೆ. ನಾವು ಬರೀ ಇದನ್ನೇ ಮಾತಾಡ್ತಾ ಇರ್ಬೇಕಾ ಪ್ರಭು? ಬೇರೆ ಏನಿಲ್ವಾ? ಬರೀ ಇವ್ರಿಗೆ 130 ಇಷ್ಟು ಮ್ಯಾಂಡೇಟ್ ಕೊಟ್ಟಿದ್ದಾರೆ. ದಿನ ಬರೋದು ನಾವು ಜಗಳ ಆಡೋದು. ನೋಡಿ ನಿಮ್ಮ ಕುರ್ಚಿ ಕದನ. ಇವರು ಡೆಲ್ಲಿಗೆ ಹೋದ್ರು, ಅವರಿಗೆ ಏನು ಕಾಲ್ ಶೀಟ್ ಕೊಟ್ಟಿಲ್ವಾ, ಅಥವಾ ಜಾರ್ಜಿಗೆ ಸಿಕ್ತು, ಇವರಿಗೆ ಸಿಕ್ಕಿಲ್ಲ. ನಮಗ್ ಬೇಡ ಅದು. ನಾನು ಹೇಳ್ತಾ ಇರೋದು, ಬೆಂಗಳೂರು ಆಗ್ಲಿ, ಬೆಂಗಳೂರಿನ ಗುಂಡಿಗಳಲ್ಲಿ 575 ಜನ ಸತ್ರು. ಅವರ ಬಗ್ಗೆ ಇವರಿಗೆ ಅವಶ್ಯಕತೆ ಇಲ್ಲ. DKC ಅವರೇ ಇದಾರಲ್ಲ ಮೇಡಮ್. ಈಗ ಬೆಂಗಳೂರು ನಗರಾಭಿವೃದ್ಧಿ ಅವರೇ ಸಚಿವರು ಇದಾರಲ್ವಾ? ಯಲ್ಲಾಪುರದಲ್ಲಿ ರಂಜಿತಾ ಅನ್ನೋ ಹುಡುಗಿ ಬರ್ಬರ ಕೊಲೆ ಆಯ್ತು. ಏನ್ ಮಾಡಿದ್ರಿ? ಯಾವ್ದಾದ್ರು ತಾರ್ಕಿಕ ಅಂತ್ಯ ಬಂತ? ಇತ್ತೀಚೆಗೆ 2 FIR ಆಗಿ 5 ದಿನ ಕಳೆಯಿತು. ಅರೆಸ್ಟ್ ಮಾಡಕ್ಕೆ ಇವತ್ತು ಸಾಧ್ಯ ಇದೆಯಾ? ಗೃಹ ಸಚಿವರಿಗೆ ಮಾತಾಡಿಸಿದ್ರೆ ನಿಮ್ಮ ರಿಪೋರ್ಟ್ಗಳು ಮಾತಾಡಿಸಿದಾಗ ಅವ್ರು ಹೇಳ್ತಾರೆ, ಗೊತ್ತಿಲ್ಲ, ನಾನು ಕೇಳಿ ತಿಳ್ಕೊತೀನಿ ಅಂತಾರೆ. ಮೊನ್ನೆ ಇದೇ ಇಲ್ಲಿ ಓಂ ಶಕ್ತಿ ಅವರು ನಡ್ಕೊಂಡು ಹೋಗುವ ಕಲ್ಲು ಹೊಡೆದಿರ ಅಂದ್ರೆ 13-14 ವರ್ಷದ ಮಕ್ಕಳು ಕಲ್ಲು ಹೊಡೆದಿರ್ಬೇಕು ಅಂತಾರೆ. ಈ ತರ ಒಂದು ಬೇಜವಾಬ್ದಾರಿತನ ಹೇಳಿಕೆ ಇರುವಂತಹ ಈ ಒಂದು ಯಾವುದೇ ಒಂದು ಕಾನೂನು ಸುವ್ಯವಸ್ಥೆ ಇಲ್ಲ, ಯಾವುದೇ ಅಭಿವೃದ್ಧಿ ಶೂನ್ಯ ಸರ್ಕಾರ ಯಾವುದೂ ಇಲ್ಲ. ಇಲ್ಲಿ ಬರೀ ನಮ್ಮ ಕುರ್ಚಿ ಕಾದಾಟ. ನೀವು ದೆಹಲಿಗೆ ಹೋಗಿ ನಾಕೊಡೆ ನೀ ಬಿಡೆ, ಇನ್ನೇನ್ ಮಾತಾಡೋಣ ರೀ ಇದರಲ್ಲಿ? ಬರೀ ಇದನ್ನೇ ಚರ್ಚೆ ಮಾಡೋಣ. ಅಥವಾ ಇವರ ದಪ್ಪ ಚರ್ಮದ ನಮ್ಗೆ ಏನಾಗಿದೆ ಗೊತ್ತಾ ಪ್ರಭು? ನಮ್ಗೆಲ್ರು ಕೇಳುದು ಎಷ್ಟೊಂದು ವಿಷಯಗಳಿದೆ ಅಲ್ರಿ ಅಂತ. ನಮ್ಗೆ ಎಷ್ಟೇ ನಾವು ಪ್ರೊಟೆಸ್ಟ್ ಮಾಡ್ಲಿ, ಏನು ಇವ್ರಿಗೆ ಬೆಳಿಗ್ಗೆ ಒಂದು ಪ್ರೊಟೆಸ್ಟ್, ಸಂಜೆ ಒಂದು ಪ್ರೊಟೆಸ್ಟ್ ಮಾಡಿದ್ರು ಕಮ್ಮಿನೇ. ಒಂದ್ ಕಡೆ ರೈತರದಾಗುತ್ತೆ, ಒಂದ್ ಕಡೆ ಹುಬ್ಳಿಯಲ್ಲಿ ಆಗುತ್ತೆ, ಇನ್ನೊಂದ್ ಕಡೆ ನೋಡಿದ್ರೆ ಅಲ್ಲಿ ಬಳ್ಳಾರಿಯಲ್ಲಿ ನಡೀತಾ ಇರುತ್ತೆ, ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರ್ತೀವಿ, ಇಲ್ಲಿ ಕೋಗಿಲ್ ಕೂಗ್ತಾ ಇರುತ್ತೆ. 1-2 ಅಲ್ಲ, ನಾವು ಹೇಳುದಿಷ್ಟೇ. ಆದ್ರೂ ನಾವು ಎಲ್ಲರೂ ನೀವು ಹೇಳ್ತಾರೆ, ನಾವು ಈ ವಾಹಿನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ. ಮೈಸೂರಿಗೆ ನಾವು ಪ್ರೊಟೆಸ್ಟ್ ಮಾಡಿದ್ವು, 14 ಸೈಟ್ CM ವಾಪಸ್ ಕೊಟ್ರು. ಅದಾದ್ಮೇಲೆ ಕೋಗಿಲು ಪ್ರೊಟೆಸ್ಟ್ ಮಾಡಿದ್ವು, ಎಷ್ಟೋ ಜನರಿಗೆ ಮನೆ ಕೊಡ್ಬೇಕಾಗಿತ್ತು, ಅದು ಕಮ್ಮಿ ಮಾಡಿದ್ರು, 20-25ಕ್ಕೆ ಸೀಮಿತ ಮಾಡಿದ್ರು, 200 ಕೊಡ್ಬೇಕಾಗಿತ್ತು. ನೋಡಿ ನಮ್ಮ ಪ್ರೊಟೆಸ್ಟ್ ಅಲ್ಲೂ ಸರ್ಕಾರಕ್ಕೆ ನಾವು ಉಳಿತಾಯ ಮಾಡಿದ್ವಿ. ಗೃಹಲಕ್ಷ್ಮಿ 5,000 ತಿಂದೆಗೆ ಹಾಕಿದ್ರು, ಏನಾಯ್ತು ಗೊತ್ತಿಲ್ಲ. ಪ್ರತಿ ದಿನ ಪ್ರತಿನಿತ್ಯ ದಿನಕ್ಕೊಂದು ಚರ್ಚೆ, ಕ್ಷಣಕ್ಕೊಂದು ತಿರು. ಅಭಿವೃದ್ಧಿ ಶೂನ್ಯ ಅಲ್ಲ, ಅಭಿವೃದ್ಧಿ ಇಲ್ವೇ ಇಲ್ಲ. ಹೋಗ್ಲಿ, ನಾವು ಕಾಂಗ್ರೆಸ್ ವಕ್ತಾರಿಗೆ ಹೇಳೋದು ಈ ಮುಖಾಂತರ, ನಾನು ನಾನು ಪೊಲೀಸ್ ಸ್ಟಾಫ್ ಇಡುವ ಮೊದಲು ನಾನು ನಿಮ್ಗೆ ಹೇಳ್ತೀನಿ, ಕಾಂಗ್ರೆಸ್ ವಕ್ತಾರ ಒಂದು 5 ಅಭಿವೃದ್ಧಿ ಕಾರ್ಯ ಹೇಳಿ. ನಾವು ಬೇರೆ ಏನ್ ಹೇಳಲ್ಲ. 2.5 ವರ್ಷದಿಂದ ದುಡ್ಡಿಲ್ಲ ಅಂತ ಹೇಳ್ತೀವಿ. ಗ್ಯಾರಂಟಿ ಇದೆ ಅಲ್ಲ ಮೇಡಮ್? ಏನ್ ಗ್ಯಾರಂಟಿ ಇದೆ ರೀ? ಗ್ಯಾರಂಟಿ ಎಲ್ಲಿ ಕೊಡ್ತಾರೆ? 5,000 ಕೋಟಿ ಫೆಬ್ರವರಿ ಮಾರ್ಚ್ ಇನ್ನ ಕೊಟ್ಟಿಲ್ಲ. ಎಲ್ಲಿ ಕೊಟ್ಟರೆ ಕೊಟ್ಟ ನೀವು? ಖಂಡಿತ ಅದ್ರ ಬಗ್ಗೆ ನೀವು ಕೊಟ್ಟಿದ್ದೀರಿ.
ಅಲ್ಲ ನಾನು ಹೇಳುದಿಷ್ಟೇ ನೋಡಿ, Okay. ಜನರ ಟ್ಯಾಕ್ಸ್ ದುಡ್ಡು ಎಷ್ಟು ಸಾವಿರ 52,000 ಕೋಟಿ ಸೈಡಿಗೆ ಇಟ್ಟಿದ್ರಲ್ಲ, Correct. ಅದನ್ನಾದ್ರೂ ಬಜೆಟ್ ಅಲ್ಲಿ ಮೀಸಲಾತಿ ಇಟ್ಟಿದ್ರಲ್ವಾ, ಮೀಸಲಾಗಿ ಇಟ್ಟಿದ್ದನ್ನಾದ್ರೂ ಕೊಡ್ಬೇಕಲ್ಲ. 5,000 ಕೋಟಿ ಫೆಬ್ರವರಿ ಮಾರ್ಚ್ ನೀವು ಪೆಂಡಿಂಗ್ ಅಲ್ಲಿ ಇಟ್ಕೊಂಡು ಆಡಿಟಿಂಗ್ ಕ್ಲೋಸ್ ಮಾಡಿದ್ರಿ. ಖಂಡಿತ ಮೇಡಮ್, ಬರ್ತೀನಿ ಅಲ್ಲ, ನಾವು ಬರ್ತೀನಿ. ಜನರಿ ನಾವು ನೋಡಿ ಖಂಡಿತ ಇಲ್ಲಿ ಉತ್ತರ ಚರ್ಚೆ ತಗೊಳ್ಳೋಣ. ಪ್ರಭು ಇನ್ನ ನಾವು ಉತ್ತರ ಒಟ್ಟಾಗಿ ತಗೊಳ್ಳೋಣ. ಬರ್ಬೇಕಾಗಿಲ್ಲ. ಈ ಉತ್ತರ ತಗೊಳ್ಳೋಣ. ಸರ್ಕಾರದ ಏನು ವಿಶೇಷತೆ ಏನಂತ ಹೇಳಿದ್ರೆ, Okay. ಅವ್ರು ಮಾಡಿರುವ ಹಗರಣಗಳು ಬಿಚ್ಚಿಡಕ್ಕೆ ನಾವು ವಿರೋಧ ಪಕ್ಷ ಬೇಕಾಗಿಲ್ಲ. ಪ್ರತಿಯೊಬ್ಬ ಇವರಿಗೆ ವೋಟ್ ಹಾಕಿರುವ ಮತದಾರರೇ ಇವರ ಹಗರಣ ಹೇಳಕ್ಕಾಗುತ್ತೆ. Yes, ಖಂಡಿತ. ಅಷ್ಟು ಬಾಯಿ ಆಗ್ತದೆ ಪ್ರತಿದಿನ ಖಂಡಿತ. ಹೆಡ್ಲೈನ್ಸ್ ಬರೋದು Okay, ಇವ್ರ ಕೇಳೋಣ ಹಗರಣ, ಮೇಡಮ್, ಬೇರೆ ಖಂಡಿತ ಏನಿಲ್ಲ. ಒಂದು ಪ್ರಶ್ನೆ ಮಾಡೋಣ ಮೇಡಮ್. ಶಶಿಧರ್ ಸರ್, ಈಗ ಡಿ ಕೆ ಶಿವರು ಎಲ್ಲೂ ಕೂಡ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ಫಲಾಫಲ ಏನು ಅಲ್ಲಿ ಭಗವಂತ ಕೊಟ್ಟಿದ್ದಾನೆ ಡೆಲ್ಲಿಯಿಂದ ಅಂತ ಹೇಳಿ. ಬಟ್ ಈ ಮುಖದಲ್ಲಿ ಕಾಣಿಸ್ತಾ ಇದೆ, ಆ ಕಳೆ ಕಾಣಿಸ್ತಾ ಇದೆ. ನಿಮ್ಗೆ ಅದು ಹಂಗೆ ಫೀಲ್ ಆಗ್ತಿದೆಯಾ ಡೆಲ್ಲಿ ಭೇಟಿ ಆದ್ಮೇಲೆ ಅಥವಾ ಮೈಸೂರಿಗೆ ಭೇಟಿ ಆದ್ಮೇಲೆ? ನೋಡಿ, ಸ್ವಿಸ್ ಡಾವೋಸ್ಗೆ ಹೋಗ್ಬೇಕಾಗಿರ್ತಕ್ಕಂಥವ್ರು ಸಡನ್ ಆಗಿ ಅದನ್ನು ಮೊಟಕುಗೊಳಿಸಿ ದೆಹಲಿಯಲ್ಲಿ ಬಿಡಾರ ಹೂಡಿದ್ದಾರೆ ಅಂದ್ರೆ ಇಲ್ಲೇನೋ ದೊಡ್ಡ ಮಟ್ಟದ ರಾಜಕೀಯ ಚರ್ಚೆಗಳು ನಡೀತಾ ಇದಾವೆ ಅಂತಾನೆ ಅರ್ಥ. ಮತ್ತೆ ನಿನ್ನೆ ಅವರು ಮಾತಾಡಿದ ರೀತಿ ನಮಗೂ ಹಾಗೆ ಅನಿಸ್ತಾ ಇದೆ, ಏನಾದ್ರೂ ಸಂಕೇತ ಕೊಟ್ಟಿರ್ಬೋದು. ಆಫ್ಟರ್ ಬಜೆಟ್ ಅವ್ರಿಗೆ ಸಿಗುವಂತ ಚಾನ್ಸಸ್ ಇದೆ. ನಾವು ಮೊದಲಿಂದಾನು ಹೇಳ್ಕೊಂಡ್ ಬರ್ತಾ ಇದ್ದೀನಿ, 30 ಅವ್ರಿಗೆ ಕಡಾಖಂಡಿತವಾಗಿ ಆಗಿದೆ. ಅದ್ರಲ್ಲಿ ಒಂದು 5-6 ತಿಂಗಳು 4-5 ತಿಂಗಳು ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇದೆ. ಈಗ ಆಲ್ರೆಡಿ 30 ಅಂದ್ರೆ ಇಷ್ಟೊತ್ತು ಮುಗಿಬೇಕಾಗಿತ್ತು. ನವೆಂಬರ್ 26 ಕೊಡ್ಬೇಕಾಗಿತ್ತು, ಜನವರಿ 16 ನಂತರ ಕೊಡ್ಬೇಕಾಗಿತ್ತು. ಈಗ ಬಜೆಟ್ ನಂತರ ಕೊಡ್ಬೋದು ಅಂತ ತೀರ್ಮಾನ ಆಗಿರಬಹುದು ಅಂತ ನಾವು ಅನ್ಕೊಂತೀವಿ. ಆದ್ರೆ ಅದೇನೇ ಆಗಲಿ, ನಮ್ಮ ಪ್ರತಿಪಕ್ಷಗಳು ಹೇಳಿದಾಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು. ಇವರು ಹೇಳ್ತಾರೆ, ಮಾನ್ಯ ಕಾಂಗ್ರೆಸ್ ವಕ್ತಾರರು ಹೇಳ್ತಾರೆ, ಅಸ್ಸಾಂನ ಒಂದು ಚುನಾವಣಾ ವೀಕ್ಷಕರಾಗಿದ್ದಾರೆ, ಮತ್ತೆ ಅಲ್ಲಿನ ಉಸ್ತುವಾರಿಗಳು ಸಹ ಆಗಿದ್ದಾರೆ ಅಂತ. ಯಾಕೆ ನೀವು ಉಸ್ತುವಾರಿಗಳಾಗಬೇಕು ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಯಾಕೆಂದ್ರೆ ಇಲ್ಲಿ ಮಹತ್ತರವಾದಂತಹ 2 ಪ್ರಮುಖ ದೊಡ್ಡ ಖಾತೆಗಳನ್ನು ನೀವು ವಹಿಸ್ಕೊಂಡಿದ್ದೀರಾ. ಒಂದು ನೀರಾವರಿ ಖಾತೆ, ಈ ರಾಜ್ಯದ ಬೆನ್ನೆಲುಬಾಗಿರ್ತಕ್ಕಂಥ, ರೈತರ ಬೆನ್ನೆಲುಬಾಗಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನ ಮಾಡಬೇಕಾದ್ರೆ ಒಬ್ಬ ಉಸ್ತುವಾರಿಯನ್ನು ಹಾಕದ ಮೇಲೆ 6 ತಿಂಗಳಲ್ಲಿ ಕುತ್ಕೋಬೇಕಾಗುತ್ತೆ, ಎಲೆಕ್ಷನ್ ಮಾಡ್ಬೇಕಾಗುತ್ತೆ, ಫಂಡ್ ರೈಸಿಂಗ್ ಮಾಡ್ಬೇಕಾಗುತ್ತೆ, ಅಲ್ಲಿ ಕ್ಯಾಂಡಿಡೇಟ್ ನ ಸ್ಕ್ರೂಟನಿಂಗ್ ಮಾಡ್ಬೇಕಾಗುತ್ತೆ, ಅದನ್ನೆಲ್ಲ ಚರ್ಚೆಗಳಾಗಬೇಕಾಗುತ್ತೆ. ನೀವು ಮಹತ್ತರವಾದ ಖಾತೆಗಳು ಉತ್ಕೊಂಡಿದ್ದೀರಾ ಸ್ವಾಮಿ. ಬೆಂಗಳೂರು ಇವತ್ತು ಕಸದ ತೊಟ್ಟಿಯಾಗಿ ನರಳ್ತಾ ಇದೆ, ರಸ್ತೆ ಗುಂಡಿಗಳಾಗಿ ಸೊರಗ್ತಾ ಇದೆ. ಆದ್ರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಬೇರೆಯವ್ರು ಕೊಡಿ, ಹರಿಪ್ರಸಾದ್ ಅವರು ಸುಮ್ಮನೆ ಇದ್ದಾರೆ, ಅವರು ಕೊಡಿ. ಬೇರೆಯವರು ರಾಜ್ಯಸಭಾ ಮೆಂಬರ್ಗಳಿದ್ದಾರೆ, ಅವರು ಉಸ್ತುವಾರಿಗಳನ್ನು ಕೊಡಿ. ನೀವೇ ಯಾಕೆ ಬೇಕು? ನೀವು ಸಿಎಂಗೋಸ್ಕರ ಕಿತ್ತಾಡ್ತಿದ್ರೆ ಓಕೆ, ನೀವು ಸಿಎಂ ಆಗ್ರಿ, ರಾಜ್ಯವನ್ನು ಮುಂದುವರಿಸಿ. ಆದ್ರೆ ನೀವು ಉಸ್ತುವಾರಿಗಳವಾಗಿ ಹೋಗೋದು, ಇಂತಹ ಖಾತೆಗಳು ಉತ್ಕೊಂಡು ನೀವು ಹೇಗೆ ಹೋಗ್ತೀರಾ? ಮೇಕೆದಾಟು ಏನಾಯ್ತು? ನೀವ್ ಹೇಳಿದ್ರಲ್ಲ, ನೀರಿಗಾಗಿ ನಾವು ಅಂತ ನಡ್ಕೊಂಡ್ ಬಂದ್ರಲ್ಲ, ಏನಾಯ್ತು? 2.5 ವರ್ಷ ಆಯ್ತು. ಮೋದಿ ಅವ್ರಿಗೆ ಜೊತೆಗೆ ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಗೆಲುವಾಗಿದೆ ಅಂತ ಹೇಳ್ತಿದಾರಲ್ಲ ಸರ್. ಈಗ ಕಾರ್ಯಕ್ರಮ ತೋರಿಸ್ಬೇಕಲ್ವಾ? ಕಾರ್ಯಕ್ರಮ ಮುಂದುವರಿಸಬೇಕಲ್ವಾ? ಬೇರೆ ಕಳಸಾ ಬಂಡೂರಿ ಏನಾಯ್ತು? ಕೃಷ್ಣ ಮೇಲ್ದಂಡೆ ಏನಾಯ್ತು? ಇವರು ನಮ್ಗೆ 5,000 ಕೋಟಿ ಕೇಂದ್ರ ಸರ್ಕಾರ 5,000 ಕೋಟಿ ನಮ್ಗೆ ಭದ್ರಾ ಮೇಲ್ದಂಡೆ ಕೊಡ್ಬೇಕಾಗಿತ್ತಲ್ಲ. ಆ ಹಣದ ಬಗ್ಗೆ ನೀವೇನ್ ಮಾಡ್ತಾ ಇದ್ರ? ಪ್ರತಿಭಟನೆಗಳು ಖಂಡಿತ ಬರ್ತೀನಿ ಸರ್, ಬರ್ತೀನಿ. ಒಂದು ಬ್ರೇಕ್ ಸಮಯ ಇದೆ ಸರ್ ನನಗೆ, ಬರ್ತೀನಿ ವಾಪಸ್ಸು. ಪ್ರಭು ಒಂದೇ ಒಂದು ಬರ್ತೀನಿ ಮೇಡಮ್, ವಾಪಸ್ಸು ಮುಗಿಸ್ಬಿಡ್ಲಿ. ವಿಶ್ವಸಭೆಯ ಶೃಂಗಸಭೆಗೆ ಇವತ್ತು ವಿಶೇಷವಾದ ಸಭೆಗೆ ರಾಜ್ಯವನ್ನು ಪ್ರತಿನಿಧಿಸಬೇಕಿತ್ತು. ನಮ್ಮ ದಾವೋಸ್ ಹೋಗ್ಬೇಕಾಗಿತ್ತು, ಸ್ವಿಟ್ಜರ್ಲೆಂಡ್ ದಾವೋಸ್. ನಾನು ಹೇಳುದು ಯಾವುದೇ ನಾವು ಹೇಳುದು ವಿರೋಧ ಪಕ್ಷ ಏನೇ ಇರಲಿ, ಈ ರಾಜ್ಯದ ವಿಶ್ವದ ಒಂದು ವಿಷಯ ದೇಶ ಅಂತ ಬಂದಾಗ ಒಟ್ಟಾಗಿ ಅವ್ರು ಹೋಗ್ಬೇಕು ತಾನೆ. ಅದನ್ನ ಬಿಟ್ಬಿಟ್ಟು ಅವರ ಕುರ್ಚಿ ಕಾದಾಟಕ್ಕೋಸ್ಕರ ಅವ್ರು ಡೈಲಿಯಲ್ಲಿ ಉಳ್ಕೊಂಡ್ರೆ ಎಲ್ಲ ಬೇರೆಯವ್ರನ್ನಾದ್ರೂ ಕಳಿಸ್ಕೊಡ್ಬೇಕಾಗಿಲ್ವಾ? ಈಗ ನಾವು ಕುಮಾರಸ್ವಾಮಿ ಅವರು ಇದ್ರು ಮೊದಲು, ಯಾವ ದೇಶ ರಾಜ್ಯ ಅಂದಾಗ ಒಟ್ಟಾಗಿ ಅವ್ರು ಇದ್ ಮಾಡ್ತಾ ಇರ್ಲಿಲ್ವಾ? ಅಥವಾ ಇವರು ಏನೇನು ಹೇಳ್ತಿದ್ದಾರೆ, ನಾವು ಅಲ್ಲಿ ಅಷ್ಟು ಇನ್ವೆಸ್ಟ್ಮೆಂಟ್ ತಂದಿದೀವಿ, ನಮ್ಮ ಇವರ ಒಂದು ಇದನ್ನ ನೋಡಿದೆ ನಾನು, ಯಾರು ನಮ್ಮ ಪಾಟೀಲ್ ಪ್ರಶ್ನೆ ಅವರಿಗೂ ನಾನು ಹೇಳುದಿಷ್ಟೇ, ಅವರೆಲ್ಲ ಎಷ್ಟು ಲಕ್ಷ ನಾನು ಕೇಳ್ತೀನಿ ಸರ್. ಒಂದೇ ನಿಮಿಷ ಶೃಂಗಸಭೆಗೆ ರಾಜ್ಯವನ್ನು ಆಯ್ತು ಅಲ್ಲ, ಹೌದಲ್ಲ ಸರ್? ಶೃಂಗಸಭೆಗೆ ಹೋಗ್ಬೇಕಾದಂತವ್ರು ಇಲ್ಲಿ ತಮ್ಮ ವೈಯಕ್ತಿಕ ಕಾರಣ ನೀಡಿ ಕುರ್ಚಿ ಕಿತ್ತಾಟಕ್ಕೆ ಟೈಮ್ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ವಾ? ಹಾಗಾದ್ರೆ ಸರ್, ಇವರು ಕೆಲವು ಪ್ರಶ್ನೆ ಕೇಳಿದ್ರು, ಚುನಾವಣೆ ಮುಖ್ಯನಾ ಅಂತ. ಅವರು ದಾವೋಸ್ ಬಗ್ಗೆ ಕೇಳ್ತಾ ಇದ್ದಾರೆ, ಹೌದಲ್ವಾ? ಕೇಳಿದಾರಲ್ವಾ? ಐ ಗಿವ್ ಆನ್ಸರ್ ಸರ್. ಸರ್, ಇವತ್ತು ನಮ್ಮ ದೇಶದಲ್ಲಿ ಸಂವಿಧಾನ ಉಳಿದ್ರೆ ಪ್ರಜಾಪ್ರಭುತ್ವ ಉಳಿತದೆ. ಪಕ್ಷಗಳಿದ್ರೆ ಸರ್ಕಾರಗಳು ಈ ದೇಶದಲ್ಲಿ ಅಧಿಕಾರವನ್ನು ನಡೆಸ್ತವೆ.
ಅಲ್ವಾ? ಇದು ವಾಸ್ತವಾಂಶ. ಇವತ್ತು ನಾವು ಸಂವಿಧಾನವನ್ನು ಉಳಿಸ್ಬೇಕು, ನಮ್ಮ ಕಾಂಗ್ರೆಸ್ ಸರ್ಕಾರಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ತರಬೇಕು. ಯಾಕೆ ಅಂತ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಸರ್ಕಾರಗಳನ್ನ ಕೆಡೋದಕ್ಕೆ ಐಟಿ, ಇಡಿ, ಸಿಬಿಐ ಅದು ಮುಗಿದಾದ್ಮೇಲೆ ಎಲೆಕ್ಷನ್ ಕಮಿಷನ್ ಇಂಡಿಯಾವನ್ನ ಬಳಸ್ಕೊಂಡಿರೋ ರೀತಿಯನ್ನ ನಾವು ನೋಡ್ತಾ ಶೃಂಗಸಭೆಗೆ ಇದು ಇದ್ದೀವಿ. ಉತ್ತರನಾ? ಹೌದು, ಒಂದೇ ನಿಮಿಷ ಚುನಾವಣಾ ಮಾಡ್ಕೊಳ್ತಾ ಇದ್ದಾರೆ. ಚುನಾವಣಾ ವಿಚಾರ ಅಂತ ಬಂತಲ್ವಾ Okay, ಸರ್? okay. ಆಮ್ ಆದ್ಮಿ ಅವರು ಕೇಳಿದ್ರು, ಆಮೇಲೆ ದೇಶದ ವಿಚಾರ ಅಂತಾನು ಕೇಳಿದ್ರು ಸರ್. ಸರಿ ಸರ್, ಇಲ್ಲಿ ತನಕ ಮಾನ್ಯ ನರೇಂದ್ರ ಮೋದಿ ಅವರು 11 ವರ್ಷದಲ್ಲಿ 1228 ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಅದಕ್ಕೆ ಖರ್ಚಾಗಿರ್ತಕ್ಕಂಥ ಹಣ 1 ಲಕ್ಷ ಕೋಟಿ. ಚುನಾವಣಾ ಪ್ರಚಾರ ಮಾಡಬೇಡ್ರಿ. ಚುನಾವಣಾ ನೀವು ರಾಜಕಾರಣ ಮಾತಾಡ್ತಾರೆ, ಅವರು ರಾಜಕಾರಣ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಒಂದೇ ನಿಮಿಷ ಅವ್ರು ಉತ್ತರ ಕೊಡ್ತಾ ಇದ್ದಾರೆ. ನನಗೆ ಪ್ರಶ್ನೆ ಅರ್ಥ ಆಗಿದೆ ಸರ್. ಒಟ್ಟು 438 ವಿದೇಶ ಪ್ರವಾಸ ಮಾಡಿದ್ರಲ್ಲ, ದೇಶಕ್ಕೆ ದುಡ್ಡಲ್ಲಿ ಈ ದೇಶಕ್ಕೇನು ಕೊಡುಗೆ ಅನ್ನುವಂಥದ್ದು ಒಂದು ಪ್ರಚಾರ. ಮೇಡಮ್ ಸ್ವಲ್ಪ ಪ್ಲೀಸ್. ಇವತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಪೇಲ್ಗಾಮ್ ದಾಳಿ ಆದಾಗ ಬಿಹಾರ ಚುನಾವಣಾ ಪ್ರಚಾರಕ್ಕೆ ಯಾಕೆ ಹೋಗಿದ್ರು? ನಿನ್ನೆ ನರೇಂದ್ರ ಮೋದಿ ಅವರು ಅಸ್ಸಾಂ ಚುನಾವಣಾ ಪ್ರಚಾರಕ್ಕೆ ಹೋಗಿದಾರಲ್ವಾ? ಯಾಕೆ ಹೋಗಿದ್ರು? ಡೆಲ್ಲಿ ಬ್ಲಾಸ್ಟ್ ಆದಾಗ ಪ್ರವಾಸಕ್ಕೆ ನರೇಂದ್ರ ಮೋದಿ ಅವರು ಯಾಕೆ ಹೋಗಿದ್ರು? ಆಯ್ತು, ಇವರು ಕೆಲವೊಂದು ಪ್ರಶ್ನೆ ಎತ್ತಿದ್ದಾರೆ ಸರ್. ಯಾವುದು ಮೇಕೆದಾಟು ಅಂತ ಕೇಳಿದ್ರು, ಕಳಸಾ ಬಂಡೂರಿ ಅಂತ ಕೇಳಿದ್ರು. ಬಜೆಟ್ ನಲ್ಲಿ ಘೋಷಣೆಯಾದಂತಹ 5,400 ಕೋಟಿ ರೂಪಾಯಿ ಹಣವನ್ನ ಕೊಡೋದಕ್ಕೆ ಯೋಗ್ಯತೆ ಈಗ ಸರ್ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಸರ್ ಈಗ ಒಂದೇ ನಿಮಿಷ ಮೇಡಮ್, ನಿಮಗೆ ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗ್ಲೂ ಸಿಎಂ ಆಗಲ್ಲ. ಯಾಕಂತಂದ್ರೆ ಒಪ್ಪಂದ ಅಲ್ಲಿ ಆಗಿಲ್ವಂತೆ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೃಪಾ ಕಟಾಕ್ಷ ಕೂಡ ಅವ್ರಿಗಿಲ್ವಂತೆ. ನಾನು ಯಾವ್ದೋ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ ಸರ್. 5 ಕಾರಣಗಳನ್ನ ಹೇಳಿದ್ದೆ. ಗೌರವಾನ್ವಿತ ಟಿವಿ5 ಆಂಕರ್ ಆಗಿದ್ದೀರಾ, ಯಾವ್ದೋ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಸರ್ ಅಭಿಪ್ರಾಯಗಳು ಸರ್ ಪ್ರತಿಷ್ಠೆ ಇರ್ತದೆ. ಅಲ್ಲಿ ಒಂದು ನಿಮಿಷ ಸರ್, ಅವರೇ ಹೇಳ್ಬೋದು ಸರ್. ಅಭಿಪ್ರಾಯ ಪ್ರಶ್ನೆ ನಿಮಗೆ ಯಾವ್ದೋ ಯೂಟ್ಯೂಬ್ ಅಲ್ಲಿ ಹೇಳಿದ್ರು ಒಂದ್ ನಿಮಿಷ ಅಲ್ಲ ಸರ್, ನೀವು ಪ್ರಶ್ನೆ ಕೇಳಬೇಕು. ಒಂದು ನಿಮಿಷ. ಐದರ್ ನಿಮಗೆ ಮಲ್ಲಿಕಾರ್ಜುನ್ ಖರ್ಗೆ ಯಾವ್ದಾದ್ರು ವಿಷಯ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಹೇಳಿರ್ಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಹಳ ಗೌರವ ಇದೆ. ಓಕೆ, ನಿಮ್ಮೇಲೂ ಬಹಳ ಗೌರವ ಇದೆ. ಸರ್ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಸರ್. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಇಷ್ಟ ಇಲ್ವಂತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ. ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರು ಆ ಸಂದರ್ಭದಲ್ಲಿ ಸಿಎಂ ಆದಾಗ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಸಿಎಂ ಆಗೋದನ್ನು ತಡೆದಿದ್ರಂತೆ. ಇದನ್ನ ಯಾರು ಹೇಳಿದ್ ನಿಮ್ಗೆ? ಸರ್ ಇದು ನಾನು ಓದ್ಕೊಂಡು ಬಂದಿದ್ದೆ ಸರ್. ಇದು ಸರ್ ನನ್ನ ಅಭಿಪ್ರಾಯ ಸರ್. ಇದು ನಾನು ಉತ್ತರ ಕೊಡಿ ಸರ್. ಎಲ್ಲರಿಗೂ ಪ್ರಶ್ನೆ ಮಾಡ್ತಾರೆ ಸರ್. ನೀವು ಪ್ರಶ್ನೆ ಮಾಡಿದಾಗ ನಿಮ್ಗೆ ಗೊತ್ತಿದ್ರೆ ಹೇಳಿ. ತೂಕ ಮತ್ತೆ ಭಾರವನ್ನ ನಾನೊಂದು ಜವಾಬ್ದಾರಿಯುತ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ. ನೋಡಿ ಸರ್, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಿನ್ನೆ ನಾನು ಹೇಳಿದೆ, ಖಂಡ್ರೆ ಸಾಹೇಬ್ರು ತಂದೆಯವರ ಅಕಾಲಿಕ ನಿಧನದಿಂದ ಏನು ನಿನ್ನೆ ಕಾರ್ಯಕ್ರಮಗಳಿತ್ತು ಅದು ಇವತ್ತಿಗೆ ಮುಂದೂಡಿದೆ. ಒಂದು ಜೊತೆಗೆ ನೆರೆಗ ವಿಚಾರದ ಒಂದು ಝೂಮ್ ಮೀಟಿಂಗ್ ಆಗ್ತಾ ಇದೆ. ಜೊತೆಗೆ ಅಸ್ಸಾಂನ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಯಾಕೆ ಇವರ ಅಧಿಕಾರ ಇದ್ದಾಗ ಸಿಟಿ ರವಿ ಆ ಭಾಷಣ ಬರ್ತಿರಲಿಲ್ಲ, ಜವಾಬ್ದಾರಿ ಕೊಟ್ಟಿದ್ರಲ್ಲ. ಇವತ್ತು ನಗರಾಭಿವೃದ್ಧಿ ಸಚಿವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಖಾತೆ ಬಗ್ಗೆ ಎಲ್ಲ ಕೇಳಿರು. ನಾನು ಗೌರವಯುತವಾಗಿ ಕೇಳ್ತಾ ಇರೋದು, ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ ಬರೀ ಚುನಾವಣಾ ರ್ಯಾಲಿಗಳೇ ನರೇಂದ್ರ ಮೋದಿ ಅವ್ರಿಗೆ ಮುಖ್ಯನಾ? ವಿದೇಶ ಪ್ರವಾಸನೇ ನರೇಂದ್ರ ಮೋದಿ ಅವ್ರಿಗೆ ಮುಖ್ಯನಾ? ಇವತ್ತು ರಾಜ್ಯದ ಬಗ್ಗೆ ಅವ್ರು ಮಾತಾಡ್ತಾ ಇದಾರಲ್ಲ, ನಮ್ಮ ತೆರಿಗೆ ಬಗ್ಗೆ ಅವ್ರು ಯಾವ ತರ ಮಾತಾಡೋ ದಮ್ಮು ತಾಕತ್ತಿದ್ಯಾ? ನಮ್ಮ ಬಗ್ಗೆ ಮಾತಾಡೋ ಬಂಡೂರಿ ಬಗ್ಗೆ ಮಾತಾಡೋ ದಮ್ಮು ತಾಕತ್ ಅವ್ರಿಗಿದ್ಯಾ? ಇವ್ರು ಕರ್ತವ್ಯ. ಮೇಡಮ್ ಒಂದೇ ನಿಮಿಷ ಅಲ್ಲ, ಆಯ್ತು ಆಯ್ತು ಸರ್, ಆಯ್ತು ಆಯ್ತು ಒಂದೇ ನಿಮಿಷ ಮೇಡಮ್, ಆಯ್ತು ಸರಿಗ ಅಲ್ಲ ಆಯ್ತು, ಕ್ಲಾರಿಟಿ ಕೊಡ್ಸ್ಬಿಡಿ ಹೈಕಮಾಂಡ್ ನಿಂದ. ಈ ಚರ್ಚೆನೆ ಬರಲ್ಲ ಸರ್. ಒಂದು ಪಕ್ಷ ಅಂದ್ರೆ ಈಗ ನಿಮ್ಮ ಮ್ಯಾನೇಜರ್ ಹೇಳಿಸಿ ಸರ್, ಒಂದ್ ನಿಮಿಷ ಖರ್ಗೆ ಅವ್ರ ಕಡೆಯಿಂದ ಹೇಳಿಸಿ, ನಿಮ್ಮ ಮ್ಯಾನೇಜರ್ ರಾಹುಲ್ ಗಾಂಧಿ ಅವ್ರ ಕಡೆಯಿಂದ ಹೇಳಿಸಿ. ಎಷ್ಟು ಕುರ್ಚಿ ಡಿಬೇಟ್ ಆಯ್ತು ಹೇಳಿ, ಒಂದ ಎರಡರ? ಪ್ರಿಯಾಂಕಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅತ್ಯಾಪ್ತರು. ಮುಗಿಸ್ಬಿಡಿ, ಆದ್ರೆ ಆಗ್ತಾ ಇಲ್ಲ. ನನಗೆ ಮಾತಾಡಕ್ ಬಿಡಿ. ಸಿಎಂ ಅವಕಾಶನೇ ಕೊಡ್ತಾ ಇಲ್ಲ. ಆಯ್ತಾ? ಓಕೆ ಸರ್, ಈಗ ನಿಮ್ದೊಂದು ಟಿವಿ5 ಅಂತ ಚಾನಲ್. ಓಕೆ, ಅದ್ರಲ್ಲಿ ಇಲ್ಲಿ ನಾವು ಚರ್ಚೆ ಮಾಡುವಂತದ್ದು, ಇದು ಮಾಡುವಂತ ಸ್ಥಳ.
ನಿಮ್ಮ ಮ್ಯಾನೇಜ್ಮೆಂಟ್ ಇಂಟರ್ನಲ್ ಡಿಸ್ಕಷನ್ ಅಂತ ಇರುತ್ತಲ್ವಾ, ಇದು ನಮ್ಮ ಅದು ಚರ್ಚೆ freedom of ವಿಷಯನಾ? speech. ಇದು ಅಲ್ಲಿ ನಿಮ್ಮ ಚರ್ಚೆ ಅಭಿಪ್ರಾಯಗಳನ್ನ ವಿಷಯನಾ? ಹೇಳ್ಬೋದು, ಅವ್ರು ನಿಮ್ಗೆ ಸಜೆಷನ್ಗಳನ್ನು ಕೊಡ್ಬೋದು, ಅಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಬಹುದು. ಕಾಂಗ್ರೆಸ್ ಅಂತಂದ್ರೆ ಯಾವ ರೀತಿ ನಿಮ್ಮ TV5 ನಲ್ಲೂ ಒಂದು ಇಂಟರ್ನಲ್ ಡೆಮೋಕ್ರಸಿ ಅಂತ ಇರುತ್ತಲ್ವಾ, ಇಂಟರ್ನಲ್ ಮೀಟಿಂಗ್ಸ್ ಆಗ್ತಾವಲ್ಲ, ಆ ರೀತಿ ಚರ್ಚೆಗಳಲ್ಲಿ ಆಗ್ತವೆ. ನೀವು ಮೊದಲೇ ಹೇಳ್ದಾಗೆ ಇಲ್ಲಿ ಆವಾಗ ಹೀಗಾಗಿತ್ತಂತೆ, ಇವಾಗ ಹೀಗಾಗಿತ್ತಂತೆ, ಅಲ್ಲ ಸರ್. ಮುಂದೆ ಹೀಗಾಗುತ್ತಂತೆ, ಅದನ್ನ ಒಂದು ನಿಮಿಷ ಸಾಮಾಜಿಕ ಜವಾಬ್ದಾರಿ ನಿಮಗೂ ಇದೆ ಅಲ್ವಾ? ಪಕ್ಷ ಸರ್, ಆಗಿ. ನಮ್ಮ ಸರ್ಕಾರ ನಿಮ್ದಿದೆ. ನಮ್ಮ ಪಕ್ಷಕ್ಕೆ ನೀವು ಬೆಳಗ್ಗೆ ನಮ್ಮ ಎದ್ದ ತಕ್ಷಣ ಸರ್ಕಾರಕ್ಕೆ ಡೆಲ್ಲಿ ಟು ಬೀದರ್, ಬೀದರ್ ಟು ಡೆಲ್ಲಿ ಅಂತ ಅದೇ ಹೇಳಿದ್ರೆ- ಪ್ರಶ್ನೆ ನೀವು ಮಾಡ್ರಲ್ಲ, ನರೇಂದ್ರ ಅಲ್ಲ, ಮೋದಿ ಅದೇ ಅವ್ರಿಗೆ. ಮಾಡ್ತಾ ಇದೀವಿ ಸರ್. ಅದೇ ಪ್ರಶ್ನೆ ವಿದೇಶ ಸುತ್ತ ಇದಾರಲ್ಲ, ಮಾಡ್ರಿ ಸರ್, ಖಂಡಿತವಾಗ್ಲೂ, ಅದೇ ಸ್ವಾಮಿ. ಖಂಡಿತವಾಗ್ಲೂ. ರಾಜ್ಯದಿಂದ ಸರ್, ನೀವು ಕೇಳೋ ಅಧಿಕಾರ ಅಲ್ಲ, ಇದೆ. ಹೇಳ್ತಾ ಇಲ್ವಾ? ಅದೇ ಒಂದೇ ನಿಮಿಷ, ಅಧಿಕಾರದಲ್ಲಿ ಒಂದೇ ನಾನು ನಿಮಿಷ. ಪ್ರಶ್ನೆ ಮಾಡ್ತೀನಿಲ್ಲ. ರಾಜ್ಯದಿಂದ 5 ಜನ ಸಚಿವರು ಇದಾರಲ್ಲ, ನಮ್ಮ ತೆರಿಗೆ ಹಣ, ನಮ್ಮ ಭದ್ರ ಹಣ, ಪ್ರಶ್ನೆ ಮಾಡಿದ್ವಿ ಸರ್, ನಮಗೆ ಖಂಡಿತ ಪ್ರಶ್ನೆ ಬರ್ಬೇಕಾಗಿರೋ ಮಾಡಿದ್ವಿ. ರೈಲ್ವೆ ಯೋಜನೆಗಳ ಹಣ, ಪ್ರಶ್ನೆ ಮಾಡ್ತಾನೆ ನಮಗೆ ಇದೀವಿ. ರಾಯಚೂರಿಗೆ ಬರ್ಬೇಕಾದ್ರು ಏಮ್ಸ್ ಹಣ, ನಮ್ಮ IIT ಮೈಸೂರಿಗೆ ಬರ್ಬೇಕಾಗಿರೋ ಹಣ, ಅಲ್ಲ, ಇವಾಗ ಕಲ್ಯಾಣ ಐದು ಅಭಿವೃದ್ಧಿ ಹೇಳಕ್ಕೆ ಅವ್ರಿಗೆ 3,000 ಯೋಗ್ಯತೆ ಇಲ್ಲ. ಕೋಟಿ ರೂಪಾಯಿ ಹಣ. ಏನ್ರಿ ಮಾತಾಡ್ತೀರಾ? ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ರೀ, ಘೋಷಣೆ ಮಾಡಿದ ಪೆರಿಪಲ್ ರಿಂಗ್ ರಾಜ್ಯ ಹಣ, 2.5 ಕೆರೆ ವರ್ಷದಲ್ಲಿ ಕಟ್ಟೆ 3,500 ಕೋಟಿ ಒಂದು 5 ರೂಪಾಯಿ ಹಣ. ಅಭಿವೃದ್ಧಿ ಹೇಳುವ ಯೋಗ್ಯತೆ ಪ್ರಶ್ನೆ ನಿಮಗಿಲ್ಲ. ಮಾಡ್ಬೇಕಲ್ಲ. ಖಂಡಿತ ಸರ್, ಕುಮಾರಸ್ವಾಮಿ ಖಂಡಿತ. ಒಂದೇ ಒಂದು ಕೈಗಾರಿಕೆ ತಂದಿಲ್ಲ. ಹೌದು ಸರ್, ಒಂದೇ ಯಾರೇ ಒಂದು ಆದ್ರೂ ಅಷ್ಟೇ ಉದ್ಯೋಗ ಸರ್. ಕೊಟ್ಟಿಲ್ಲ. ಯಾರೇ ಆದ್ರೂ ಅಷ್ಟೇ ಸರ್. ಯಾರೇ ಆದ್ರೂ ಅಷ್ಟೇ ಸರ್. ಯಾರೇ ಆದ್ರೂ ಅಷ್ಟೇ. ಯಾರೇ ಆದ್ರೂ ಅಷ್ಟೇ ಸರ್. ಏನು ರೈಲ್ವೆ ಫ್ಯಾಕ್ಟರಿಗಳು ಸರ್, ಬಿಜೆಪಿ ಆದ್ರೂ ಅಷ್ಟೇ, ಕಾಂಗ್ರೆಸ್ ಆದ್ರೂ ಅಷ್ಟೇ, ಅಭಿವೃದ್ಧಿ ವಿಚಾರ ತಗೊಂಡಾಗ ಪ್ರಶ್ನೆನ ಮಾಡೇ ಮಾಡಿ ಸಹಜವಾಗಿ ಪ್ರಶ್ನೆ ಮಾಡ್ತೇವೆ. ಪ್ರಶ್ನೆ ಹೌದು ಆನ್ ರೆಕಾರ್ಡ್ ಆನ್ ಸೈಡ್. ಮೇಡಮ್ ಈಗ ರಾಜ್ಯ ಡೆವಲಪ್ಮೆಂಟ್ Yes, ಒಂದೇ ನಿಮಿಷ. ಒಂದೇ ನಿಮಿಷ. ಬರ್ತೀನಿ, ಬರ್ತೀನಿ ಮೇಡಮ್, ಬರ್ತೀನಿ ಸರ್, ಬರ್ತೀನಿ, ವಾಪಸ್ ಬರ್ತೀನಿ. ಒಂದು ಬ್ರೇಕ್ ಸರ್, ಬರ್ತೀನಿ, ವಾಪಸ್ ಬರ್ತೀನಿ. ಖಂಡಿತ ಬರ್ತೀನಿ. Yes, ಬರ್ತೀನಿ. ಮೇಡಮ್ ಈಗ ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿದೆ. ಅದನ್ನ ಸತೀಶ್ ಜಾರಕಿಹೊಳಿ ಒಪ್ಕೊಂಡಿದ್ದಾರೆ, ಹಲವು ನಾಯಕರು ಅವರೇ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಇದು ನೆಗೆಟಿವ್ ಬಿಲ್ಡ್ ಆಗ್ತಿದೆಯಾ ಅಂತ ಸರ್ಕಾರಕ್ಕೆ, ಜನರ ಅಭಿಪ್ರಾಯಗಳು ಅಂತ. ಪ್ರಭು, ನಂಗೆ ಒಂದು ಗಾದೆ ನೆನಪು ಬರ್ತಾ ಇದೆ. ನಮ್ಮ ಕಾಂಗ್ರೆಸ್ ವಕ್ತಾರ ಮಾತಾಡಿದಾಗ, ನಮ್ಮ ಊರ್ ಕಡೆ ಯಾರಾದ್ರೂ ನಿಮ್ಮ ಹೆಸರೇನು ಅಂತ ಹೇಳಿದ್ರೆ ಒಬ್ಬ ಮುಂಡಾಸ್ 30 ಮುಳ ಇದೆ ಅಂತ ಹೇಳಿದಂತೆ. ಇವರಿಗೆ ನಾವು ಎಷ್ಟು ಕೇಳ್ತಾ ಇದೀವಿ. ದಾವೋಸಿಗೆ ಮಾನ್ಯ ಸಿದ್ದರಾಮಯ್ಯನವರು ಈ ಕುರ್ಚಿ ಕಾದಾಟ ಇದೆ, DCM ಅವರು ಯಾಕೆ ಹೋಗಿಲ್ಲ ಶೃಂಗಸಭೆಗೆ ಅಂತ ಕೇಳಿದ್ರೆ ಅವ್ರು ಬೇರೆನೇ ಸಿಟಿ ರವಿ ಬಗ್ಗೆ ಮಾತಾಡ್ತಾರೆ, ಶೋಭಾ ಕರಂದ್ಲಾಜೆ ಬಗ್ಗೆ ಮಾತಾಡ್ತಾರೆ. ಜನ ನೋಡ್ತಿದ್ದಾರೆ. ಒಂದು ಆಡಳಿತ ಪಕ್ಷದ ವಕ್ತಾರ ನಾವು ಕೇಳುವ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ. ಉತ್ತರ ಆದ್ರೂ ಪಾಪ ಹೆಂಗ್ ಕೊಡ್ತಾರೆ ಬಿಡಿ, ಅದು ಬೇರೆ ವಿಷಯ. ನಾನು ಹೇಳೋದು, ಕಳೆದ ಒಂದು ವರ್ಷದಿಂದ ಈ ಕುರ್ಚಿ ಕದನದ ಬಗ್ಗೆ ನಾವು ಎಷ್ಟು ಡಿಬೇಟ್ ಮಾಡಿರ್ಬೋದು ಪ್ರಭು. ಬರೀ ಕುರ್ಚಿ ಕದನ, ಇವರ ಒಂದು ಪಕ್ಷದ ಒಳಗಿನ ಕೆಸರೆರ ಚಾಟ. ಇವ್ರ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಕ್ಕೆ ವೇಣುಗೋಪಾಲ್ ಬಂದು ಹೇಳಬೇಕು. ಈ ತರದ ಮಾತುಗಳು, ಈ ತರದ ಡಿಬೇಟ್ಗಳು ನಾವು ಮಾಡ್ತೀವಿ ಹೊರತು ರಾಜ್ಯದ ಪರಿಸ್ಥಿತಿ ಏನಾಗಿದೆ, ರೈತರ ಬಗ್ಗೆ ಮಾತಾಡ್ತಾರೆ ಇವರು. 4,000 ನಾವು ಕೊಡ್ತಾ ಇದ್ದ ದುಡ್ಡನ್ನ ಸ್ಟಾಪ್ ಮಾಡಿದಂತ ಪಾಪಿಗಳಂತ ಹೇಳಿದ್ರೆ ತಪ್ಪಾಗ್ಲಾರ್ದು. 4,000 ರೂಪಾಯಿ ಕೊಡ್ತಾ ಇದ್ದದ್ದು ಸ್ಟಾಪ್ ಮಾಡಿದ್ದಾರೆ. ರೈತರ ಮಕ್ಕಳಿಗೆ ಅಂತ ಸ್ಕಾಲರ್ಶಿಪ್ ಕೊಡ್ಬೇಕಾಗಿರೋದ ವಿದ್ಯಾನಿಧಿನ ಸ್ಟಾಪ್ ಮಾಡಿದ್ದಾರೆ. ರೈತರ ಬಗ್ಗೆ ಮಾತಾಡ್ತಾರೆ ಇವರು. ಒಂದು ನೋಡಿ, ನಾನು ಹೇಳೋದಿಷ್ಟು ನೀರಾವರಿ ಬಗ್ಗೆ ಮಾತಾಡ್ತಾರೆ. ಇಷ್ಟು ಪ್ರತಿ ಒಂದು ಚರ್ಚೆಯಲ್ಲಿ ಮಾತು ಬರುತ್ತೆ 5,900 ಭದ್ರಾ ಮೇಲ್ದಂಡೆ ಅಂತ. ಜನರಿಗೆ, ನಾನು ವೀಕ್ಷಕರಿಗೆ ಒಂದು ಡೀಟೇಲ್ ಕೊಡಲೇಬೇಕು. ಒಂದು ಯಾವುದೇ ಒಂದು ಪ್ರಾಜೆಕ್ಟ್ ರಾಜ್ಯ ಕೇಂದ್ರದಿಂದ ಬಂದಾಗ ಅದಕ್ಕೆ ರಾಜ್ಯದ ಪಾಲು ಅಂತ ಇರುತ್ತೆ. ಡೀಟೇಲ್ ರಿಪೋರ್ಟ್ ಅಂತ ಮಾಡಬೇಕು. DPR ನ ರೆಡಿ ಮಾಡಿ ರಾಜ್ಯದ ಪಾಲನ್ನು ಇವರು ಇಟ್ಬಿಟ್ಟು ಕೇಂದ್ರಕ್ಕೆ ಹೋಗಿ ಕೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ರಾಜ್ಯದಲ್ಲಿ ಇವರಿಗೆ ಸರ್ಕಾರಿ ಕೆಲಸಕ್ಕೆ ನೋಡಿ ಗ್ರಂಥಪಾಲಕ್ಕೆ ಸ್ಯಾಲರಿ ಕೊಟ್ಟಿಲ್ಲ ಅಂತ ಹೇಳಿ 10 ತಿಂಗಳ ಸ್ಯಾಲರಿ ಕೊಟ್ಟಿಲ್ಲ ಅಂತ ಹೇಳಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ಒಂದು ನಿಮಿಷ, ಸರ್ಕಾರ ಇದ್ದಾಗ ಪಟಾಕಿ ಹೊಡೆದಿದ್ದಾರೆ. 5,300 ಕೋಟಿ ಇಲ್ಲ ಮೇಡಮ್, ಇಲ್ಲ. ಸುಳ್ಳು ಹೇಳ್ಬಾರ್ದು. ನಾನು ಹೇಳೋದೇನ್ ಗೊತ್ತಾ, 5,300 ಕೋಟಿ ಕಳಸ ಬಂದಿರೋದು ಹಂಗೆ ಆಯ್ತು. 2023 ಬಜೆಟ್ ನೋಡಿ, ಜನರಿಗೆ ತಪ್ಪು ಸಂದೇಶ ಹೋಗೋದು ಬೇಡ, ಜನರಿಗೆ ತಪ್ಪು ಸಂದೇಶ ಹೋಗೋದು ಬೇಡ. ನಾನು ಹೇಳೋದಿಷ್ಟೇ, ನೋಡಿ, ಕೇಂದ್ರ ಸರ್ಕಾರದಿಂದ ಏನ್ ಬೇಕು ಜೊತೆಯಾಗಿ ಹೋಗ್ಕೋಣ, ಯಾರು ಬೇಡ ಅಂತ ಹೇಳಲ್ಲ. ರಾಜ್ಯದ ವಿಷಯ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಇಲ್ಲಿ ನಮ್ಮ ಸಂಸದರು ಏನ್ ಕೆಲಸ ಮಾಡಿದಾರೆ ಅಂತ ಹೇಳಿ ಇತ್ತೀಚೆಗೆ ನಮ್ಮ ತೇಜಸ್ ಸೂರ್ಯ ಅವರು ಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ನಾನು ಹೇಳೋದಿಷ್ಟೇ, ಜನರಿಗೆ ತಪ್ಪೇ ಅಭಿಪ್ರಾಯ ಹೋಗಬಾರ್ದು. ಯಾವುದೇ ಒಂದು ರಾಜ್ಯದ ಕೇಂದ್ರದ ಯಾವುದೇ ಒಂದು ವಿಷಯ ಬಂದಾಗ ರಾಜ್ಯದ ಪಾಲಿಡಬೇಕು. ರಾಜ್ಯದಲ್ಲಿ ಇಲ್ಲಿ ಇತ್ತೀಚೆಗೆ ನಾವು ಡಿಬೇಟ್ ಮಾಡಿದ್ವು ಪ್ರಭು, ನಿಜವಾಗ್ಲೂ ನಾಚಿಕೆ ಆಗುತ್ತೆ. 143 ಜನ ಈ ಯಾರು ಮಶಾನದಲ್ಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ 10,000 ರೂಪಾಯಿನ ಲಾಸ್ಟ್ ಫೆಬ್ರವರಿಯಿಂದ ಸ್ಯಾಲರಿ ಕೊಟ್ಟಿಲ್ಲ ಅಂತ ನಾನು ಪೇಪರ್ ಅಲ್ಲಿ ಓದಿದೆ. ಇವ್ರು ನೋಡಿದ್ರೆ 10,000 ರೂಪಾಯಿ ಸ್ಯಾಲರಿ ಕೊಟ್ಟಿಲ್ಲ, 43,000 ಕೋಟಿ ಟನಲ್ ಮಾಡಕ್ ಪೇಪರ್ ಕೊಡ್ತೀನಿ, ಈಗಲೇ ಕೊಡ್ತೀನಿ, ಜನರ ಮುಂದೆ ಈ ಡಿಬೇಟ್ ಒಳಗಡೆ ಕೊಡ್ತೀನಿ ನಾನು. ಇನ್ನೊಂದ್ಸರಿ ಹೇಳ್ತೀನಿ, ವಕ್ತಾರರಾಗಿ ಹೇಳ್ತೀನಿ, ಅದಕ್ಕೆ ನೋಡಿ ಹೇಳ್ತೀನಿ.
ನಿಮಿಷ ಇರಿ. ಈಗಿನ ಸರ್ಕಾರದಲ್ಲೂ ಆಗ್ತಾ ಇಲ್ಲ ಸರ್. ಒಂದ್ ನಿಮಿಷ. ಎಲ್ಲ ಜನ ಹೋರಾಟ ಶುರು ಒಂದ್ ನಿಮಿಷ. ನೇಪಾಳ ಮಾದರಿ ಹೋರಾಟ ನಡೆಯುತ್ತಾ ಇದೆ. ನೇಮಕಾತಿಗಳು ನಡೀತಾ ಇದೆ. ಜಾಸ್ತಿ ಆಗ್ತಿದೆ. ಕಾಂಗ್ರೆಸ್ ಹೋಗ್ತಾರೆ. ಒಂದು ನಿಮಿಷ, ನಾನು ನಿಮ್ಗೆ ಪೇಪರ್ ಕಟ್ಟು ಕೊಡ್ತೀನಿ. ಒಂದು ಮಾತು ಹೇಳ್ತೀನಿ. 143 ಜನರಿಗೆ ಸ್ಮಶಾನದಲ್ಲಿ ಕೆಲಸ ಮಾಡೋರಿಗೆ ಸ್ಯಾಲರಿ ಕೊಟ್ಟಿಲ್ಲ, ಗ್ರಂಥಪಾಲಕಿ 10 ತಿಂಗಳು ಸ್ಯಾಲರಿ ಕೊಟ್ಟಿಲ್ಲ ಅಂತೇಳಿ ಬರ್ದಿಟ್ಬಿಟ್ಟು ಸುಸೈಡ್ ಮಾಡ್ಕೊಂಡ್ರು. ಮೂಡ ಇದ್ರ ವಾಲ್ಮೀಕಿ ನಿಗಮದಲ್ಲಿ ಚಂದ್ರಶೇಖರ್ ಸುಸೈಡ್ ಮಾಡ್ಕೊಂಡ್ರು. ನೋಡಿ, ಸರ್ಕಾರಿ ಅಧಿಕಾರಿಗಳಿಗೆ ನೋಡಿ ಪ್ರೆಷರ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಒಂದು ಜನವರಿ 1ಕ್ಕೆ ಒಬ್ಬರಿಗೆ ನೀವು ಅಪಾಯಿಂಟ್ ಮಾಡ್ತೀರಾ SP ಗೆ, ನೆಕ್ಸ್ಟ್ ಡೇ ಅವರನ್ನ ಸಸ್ಪೆಂಡ್ ಮಾಡಿಬಿಡ್ತೀರಾ. ಪ್ರತಿ ಶಿಡ್ಲಘಟ್ಟದಲ್ಲಿ ಈಗ ಮಹಿಳಾ ಅಧಿಕಾರಿಗೆ ಕೆಟ್ಟದಾಗಿ ಇಷ್ಟು ಬೈದಿರೋದನ್ನು ಸಾಕ್ಷಿ ಬೇಕಂತ ಹೇಳ್ತೀರಾ. ಇಡೀ ರಾಜ್ಯದ ಜನತೆ, ಇಡೀ ನ್ಯಾಷನಲ್ ನ್ಯೂಸ್ ಆಗಿ ಹೋಗ್ತಾ ಇದೆ. ಒಂದು ಮಹಿಳೆಗೆ ಮಹಿಳಾ ಸಬಲೀಕರಣ ಅಂತಾರ, ಅಷ್ಟು ಕೆಟ್ಟದಾಗಿ ಡ್ಯಾಶ್ ಡ್ಯಾಶ್ ಮಗ ಅಂತ ಹೇಳಿ ಎಷ್ಟು ಯಾವ ತರ ಮಾತಾಡಿದ್ದಾರೆ. ಇದುವರೆಗೂ ಈ ವಾಹಿನಿ ಮುಖಾಂತರ ಹೇಳ್ತೀನಿ ನಾನು, ಇದುವರೆಗೂ ಈಗ ನೋಡಿ, ಭರತ್ ರೆಡ್ಡಿ ಆಗ್ಲಿ ಅಥವಾ ಸತೀಶ್ ರೆಡ್ಡಿ ಆಗ್ಲಿ, ರಾಜೀವ್ ಗೌಡ ಆಗ್ಲಿ, ಯಾರ್ದು ಬಂಧನ ಆಗಿಲ್ಲ. ಅಂದ್ರೆ ಕಾಂಗ್ರೆಸ್ ಕೃಪಾಪೋಷಿತ ಇವರನ್ನು ಪೋಷಿಸ್ತಾ ಇದ್ದಾರಾ? ನಾನು ಹೇಳ್ತಿರೋದಿಷ್ಟೇ ನೋಡಿ. ನಾನು ಹೇಳೋದು ಎಲ್ಲರಿಗೂ ನ್ಯಾಯ ಸಮಾನವಾಗಿರೋದು. ಒಬ್ಬ ಅವ್ರು ಅರೆಸ್ಟೇ ಆಗಿಲ್ಲ ಅಂತ ಹೇಳಿದ್ರೆ ಮಹಿಳೆಯರ ಬಗ್ಗೆ ಇವರಿಗೆ ತಾತ್ಸಾರನ. ಒಂದು KS ಓದಿರುವಂತಹ ಒಂದು ಹೆಣ್ಣು ಮಗಳು ಅವ್ರಿಗೆ ಇಷ್ಟು ಕೆಟ್ಟದಾಗಿ, ಅದು ಏನ್ ಸಿಂಪಲ್ ರೀಸನ್, ಒಂದು ರಸ್ತೆಯಲ್ಲಿ ಒಂದು ಬ್ಯಾನರ್ ಹಾಕಿದ್ರೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತ ಅವ್ರು ಕಂಪ್ಲೇಂಟ್ ಮಾಡಿ ಬ್ಯಾನರ್, ಬರೀ ಬ್ಯಾನರ್ ವಿಷಯಕ್ಕೆ ಒಂದು ಕೊಲೆ ಆಗಿದೆ, ಆದ್ರೂ ಇವರಿಗೆ ಏನಿದಾಗಿಲ್ಲ. ಇವರಿಗೆ ಇವರ ಕುರ್ಚಿ ಕಾದಾಟ ಬಿಟ್ಟು ಜನರ ಒಂದು ಯಾವುದೇ ಒಂದು ಅವರು ಜನರ ಬಗ್ಗೆ ಒಂದು ಜನಪರ ಕೆಲಸ ಮಾಡ್ತಾನೂ ಇಲ್ಲ, ಜನರ ಬಗ್ಗೆ ಚಿಂತನೆನೂ ಇಲ್ಲ. ಜನರು ಹೆಂಗ್ ಹಾಳಾಗಾದ್ರೂ ಪರವಾಗಿಲ್ಲ, ಟ್ಯಾಕ್ಸ್ ದುಡ್ಡು ಇವ್ರು ಹೆಂಗ್ ಬೇಕು ಹಂಗೆ ಮೆರೆದುಕೊಂಡು ತಿಂತಾರೆ. 5,000 ಕೋಟಿ ಹೋಯ್ತು, ಅದ್ರ ಬಗ್ಗೆ ಇಲ್ಲ ಇವ್ರ ಹತ್ರ. ಏನು ಉತ್ತರ ಕೊಡ್ತಾರೆ? ಗೊತ್ತಾಗಲಿ ಈಗ DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬೆಂಬಲ ಇದ್ದಿದ್ರೆ ಆಲ್ರೆಡಿ CM ಆಗ್ಬಿಡ್ತಿದ್ರು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಇಷ್ಟು ಸರ್ಕಸ್ ಮಾಡಬೇಕಾದಂತಹ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಸರ್. ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕ್ ಗಾಂಧಿ ಅವರು ನನಗೆ ಭಾಳ ಆಪ್ತರು ಅಂತ ಹೇಳ್ತಾರಲ್ವ. ಹಾಗಾಗಿನೇ ಹೈಕಮಾಂಡ್ ಬೆಂಬಲ DK ಶಿವಕುಮಾರ್ ಇದ್ದಂಗೆ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ಬೆಂಬಲ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಯಾಕೆಂದ್ರೆ ಯಾವಾಗಲೂ ಒಬ್ಬ ರಾಜ್ಯದ ಅಧ್ಯಕ್ಷರನ್ನ ಅವರು ಬೆಂಬಲ ಕೊಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವರು ತಿಹಾರ್ ಜೈಲಿಂದ ಹೊರಗಡೆ ಬಂದ ನಂತರ, ಅವ್ರನ್ನ ರಾಜ್ಯ ಅಧ್ಯಕ್ಷರನ್ನ ಮಾಡಿದ ನಂತರ ಕಾಂಗ್ರೆಸ್ ಒಂದು ರೀತಿಯಾದ ಪುಟಿದೇಳ್ತು. ಅದನ್ನು ಯಾರು ನಾವು ಏನು ಅಲ್ಲಗಳೆಯೋದಕ್ಕಾಗೋದಿಲ್ಲ. ಯಾಕಂದ್ರೆ ಅದುವರೆಗೂ ಇದ್ದಿದ್ದಂಥ ಕಾಂಗ್ರೆಸ್ಸೇ ಬೇರೆ, ಆ ನಂತರ ಆಗಿದ್ದ ಕಾಂಗ್ರೆಸ್, ಮಾರ್ಪಾಡಾದಂಥ ಕಾಂಗ್ರೆಸ್ಸೇ ಬೇರೆ. ಆಗಾಗಲೇ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಹುತೇಕ ಕಾರ್ಯಕರ್ತರು, ನಾಯಕರು BJPನಲ್ಲಿ JDSನಲ್ಲಿ ಮರ್ಜ್ ಆಗ್ಬಿಟ್ಟಿದ್ರು. ಅವ್ರನ್ನೆಲ್ಲ ವಾಪಸ್ಸು ತೆಗೆದುಕೊಳ್ಳುವಂಥ ಒಂದು ದಕ್ಷತೆ ಲೀಡ್ರು DK ಶಿವಕುಮಾರ್ ಅಲ್ಲಿ ಕಾಣ್ತು. ಅವರು ಮಾಸ್ ಲೀಡರ್ ಆಗ್ತಾ ಇಲ್ಲ. ಅಂದ್ರೆ ಎಲ್ಲರನ್ನೂ ಸಂಘಟಿತವಾಗಿ ತಗೊಂಡೋಗೋದಕ್ಕೆ ಒಂದು ಪ್ರೀತಿ ವಿಶ್ವಾಸ ಅಂತ ಏನ್ ಹೇಳ್ತೀವಲ್ಲ, ಆ ಪ್ರೀತಿ ವಿಶ್ವಾಸವನ್ನ ಗಳಿಸುವಂತಹ ನಾಯಕನಾಗಿ ಹೊರಹೊಮ್ಮಲಿಲ್ಲ. ಒಕ್ಕಲಿಗ ಮಠಾಧೀಶರದ್ದು ಬೆಂಬಲ ಇದೆ CM ಆಗಿ. ಖಂಡಿತ ಒಕ್ಕಲಿಗ ಸಮುದಾಯದವರು ಇಲ್ವಂತೆ. ನೋಡಿ, ಒಕ್ಕಲಿಗ ಸಮುದಾಯ ಇಲ್ಲದೆ ಇರೋದಕ್ಕೆ ಅವ್ರಿಗೆ ಸಾಕಷ್ಟು 40-45 ಸೀಟ್ ಬಂದಿದೆ. ಈಗಾಗಲೇ 89 ಸೀಟ್ ನಾವೇನಿಲ್ಲಿದೆ ಒಕ್ಕಲಿಗರ ಪ್ರಾಬಲ್ಯದ ಹಳೆ ಮೈಸೂರು ಭಾಗದಲ್ಲಿ ಸುಮಾರು 40-45 ಸೀಟ್ ಬಂದಿದೆ. ಹಾಗಂತ ಅಲ್ಗಳೆಯೋದಕ್ಕಾಗೋದಿಲ್ಲ. ಈ ಸರಿ DK ಶಿವಕುಮಾರ್ CM ಆಗ್ತಾರೆ ಅಂತಾನೆ ಅದು ಹೇಳಿದ್ದು. ಅವರೇ ಹೇಳಿದ್ರು, ನನಗೊಂದ್ಸರಿ ಪೆನ್ ಕೊಡುವಂತ ಅವಕಾಶ ಕೊಡಿ, ಸೈನ್ ಹಾಕೋ ಅವಕಾಶ ಕೊಡಿ, ನಾನು ಆಗ್ತೇನೆ. ನೀವು SM ಕೃಷ್ಣ ಅವರು ಕೊಟ್ಟಿದ್ದೀರಾ, ಕುಮಾರಸ್ವಾಮಿ ಕೊಟ್ಟಿದ್ದೀರಾ, ದೇವೇಗೌಡರು ಕೊಟ್ಟಿದ್ದೀರಾ, ನನಗೂ ಒಂದು ಬಾರಿ ಕೊಡಿ ಅಂತ ಕೇಳಿದ್ರು. ಆಗ ಒಕ್ಕಲಿಗರು ಎಲ್ಲರೂ ಸೇರಿ ಆ ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಆದರೆ ಬಿಹಾರದ ಚುನಾವಣೆ ಎಡವಟ್ಟಾಗಿರೋದ್ರಿಂದ ಹೈಕಮಾಂಡ್ ಎಲ್ಲ ಹಿಂಸರಿತಾ ಇದೆ. ಸಿದ್ದರಾಮಯ್ಯನವರ ಬಣ ಏನಿದೆ ಅಲ್ಲ, ಅದು ತುಂಬಾ ಗಟ್ಟಿಯಾಗಿದೆ. ಸಿದ್ದರಾಮಯ್ಯನವರ ಬಣ ಯಾವುದೇ ಕಾರಣಕ್ಕೂ DK ಶಿವಕುಮಾರ್ CM ಆಗಬಾರದು ಅನ್ನುವ ನಿಟ್ಟಿನಲ್ಲಿದೆ. ಸಿದ್ದರಾಮಯ್ಯನವ್ರಿಗೆ ಅತಿ ಹೆಚ್ಚು ಶಾಸಕರ ಬೆಂಬಲ ಇದೆ DK ಶಿವಕುಮಾರ್ಗಿಂತ. DK ಶಿವಕುಮಾರ್ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಶಾಸಕರನ್ನ ಸೆಳೆಯುವ ಯತ್ನ ಮಾಡ್ತಾ ಇದ್ದಾರೆ. ಅಷ್ಟು ಶಾಸಕರು ಬರ್ತಾ ಇದಾರೋ ಇಲ್ಲೋ ನಮ್ಗಂತೂ ಆಂತರಿಕ ವಿಷಯ, ಅವ್ರು ಅದನ್ನ ಹೇಳ್ಬೇಕಾಗುತ್ತೆ. ಆದ್ರೆ ನಾವು ಹೇಳೋದೇನಂದ್ರೆ, ನಿಮ್ಮ ಹರಸಾಹಸ ಏನೇ ಇರಲಿ, ನೀವು ಇದರಿಂದ ಏನಾಗುತ್ತೆ ಅಂದ್ರೆ DK ಶಿವಕುಮಾರ್ ಅವರು ಅವರ ವ್ಯಾಪಾರ ವೃದ್ಧಿ ಆಯ್ತು. 1:10 ಆಗಿರ್ಬೋದು, 1:20 ಆಗಿರ್ಬೋದು. ಆದ್ರೆ ಕರ್ನಾಟಕದ ಜನರ ಆದಾಯ ಇರ್ಲಿ, ಅವರ ಹೊಟ್ಟೆಪಾಡು ಸಹ ಮಾಡ್ಕೊಳಕ್ ಆಗದೇ ಇರುವಂತ ಪರಿಸ್ಥಿತಿಗೆ ಇವತ್ತು ನಾವು ತಗೊಂಡ್ ಬಂದು ಇಟ್ಟಿದ್ದಾರೆ ಇದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಯಾಕೆಂದ್ರೆ ಸುಮಾರು 20-25 ಅಗತ್ಯ ವಸ್ತುಗಳು ಮತ್ತು ದಿನನಿತ್ಯ ನಾವು ಬಳಸುವ ಸೇವೆಗಳಿಗೆ 500 ಪಟ್ಟು, 100 ಪಟ್ಟು, 200 ಪಟ್ಟು, 500 ಪಟ್ಟು, 1000 ಪಟ್ಟು ಜಾಸ್ತಿ ಮಾಡಿರ್ತಕ್ಕಂತಹ ಬೆಲೆ ಏರಿಕೆ ಮಾಡಿರ್ತಂತ ಸರ್ಕಾರ ಏನಾದ್ರೂ ಇದ್ರೆ ಆ ಶ್ರೇಯ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಹೋಗುತ್ತೆ. ಕರ್ನಾಟಕದ ಜನ ಇವತ್ತು ಹೈರಾಣ ಆಗಿದ್ದಾರೆ. ಈ ಸರ್ಕಾರ ನಾಳೆನೇ ಚುನಾವಣೆ ಆದ್ರೂ
ಈ ಸರ್ಕಾರಕ್ಕೆ 40 ಸೀಟು ಬರೋದಿಲ್ಲ. ಕೆ ಎನ್ ರಾಜಣ್ಣನವರು ಮಹಾರಾಷ್ಟ್ರ election ಕೂಡ. ಮೀಡಿಯಾದಲ್ಲಿ ಹೇಳಿದ್ದಾರೆ. ನಾನು ಸಹ ಪ್ರಶ್ನೆ ಕೇಳೋದಕ್ಕೆ ಹೋಗಿದ್ದೆ. ಕೆ ಎನ್ ರಾಜಣ್ಣ ನೇರವಾಗಿ ಹೇಳಿದ್ದಾರೆ, ಸಿಎಂ ಮತ್ತು DCM ಕುರ್ಚಿ ಕಾತಾಟ ಹೀಗೆ ಮುಂದುವರೆದ್ರೆ ನಮಗೆ 40 ಸೀಟು ಬರೋದಿಲ್ಲ ಅಂತ ಕೆ ಎನ್ ರಾಜಣ್ಣ ಹೇಳಿದ್ದಾರೆ. ಬೇರೆ ಬೇರೆ ನಾಯಕರು ಅವ್ರದೇ ಮಂತ್ರಿ ರಾಯರೆಡ್ಡಿ ಅವರು ಹೇಳಿದ್ದಾರೆ, ಬೇರೆ BR ಪಾಟೀಲ್ ಅವರು ಹೇಳಿದ್ದಾರೆ. ಸಾಕಷ್ಟು ಜನ ಕುರ್ಚಿ ಕಾಟಾಟದ ಬಗ್ಗೆ ಹೇಳ್ತಾನೆ ಇದ್ರು ಇವರು ಅದೇ ಮುಂದುವರಿತಾ ಇದಾರಲ್ಲ, ಅದು ತಪ್ಪಾಗ್ತಾ ಇದೆ. ನೀವು ಹೈಕಮಾಂಡ್ ನೀವು ಬಳಸ್ಕೊಳ್ಳಿ, ನೀವು ಹೈಕಮಾಂಡ್ ನ ನೀವು ಮನವೊಲಿಸ್ಕೊಳ್ಳಿ. ಯಾರಾದ್ರೂ ಸಿಎಂ ಆಗ್ಲಿ, ನೀವು ಸಿಎಂ ಆಗಿ. ಇಲ್ಲ ಸಿದ್ದರಾಮಯ್ಯನವರೇ ನಾವು ಸಿಎಂ ಅಂತ ಘಂಟಾಘೋಷವಾಗಿ ಹೇಳ್ಬಿಡಿ, ಮುಂದೆ ಸಿಎಂ ನಾನು ಅಂತ. DK ಶಿವಕುಮಾರ್ಗೆ ಭಯ ಇದೆ, ಮುಂದೆ ಬರೋದಿಲ್ಲ, ಈ ಟರ್ಮ್ ಅಲ್ಲೇ ನಾನು ಸಿಎಂ ಆಗಬೇಕು ಅಂತ ಇದೆ. ಆದ್ರೆ ಸಿದ್ದರಾಮಯ್ಯನವ್ರಿಗೆ ನಾನು ಬಿಟ್ಕೊಡ್ಬಾರ್ದು ಅಂತ ಇದೆ. ಈ ತಿಕ್ಕಾಟದಲ್ಲಿ ಜನ ಇವತ್ತು ನರಳ್ತಾ ಇದ್ದಾರೆ. ಬಟ್ ಖರ್ಗೆ ಅವ್ರ ಮೂಲಕ ಲಾಬಿ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಖಂಡಿತ, ಯಾಕಂದ್ರೆ ಅವರು ರಾಜ್ಯಾಧ್ಯಕ್ಷರು, ಇವರು ರಾಷ್ಟ್ರಾಧ್ಯಕ್ಷರು, ಲಾಬಿ ಅಂತೂ ಹಾಗೆ ಆಗುತ್ತೆ. ಯಾಕಂದ್ರೆ ಅವರು ಸಾಕಷ್ಟು 40-45 ವರ್ಷದಿಂದ ಕಾಂಗ್ರೆಸ್ ನಲ್ಲಿ ದುಡಿದು ಬಂದಿರತಕ್ಕಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು CM ಪೋಸ್ಟ್ ಗೆ ಬಂದಿದ್ದಾರೆ ಅಂದ್ರೆ ಅದೊಂದು ಮೆಚ್ಚಬೇಕು. ಆದ್ರೆ CM ಬಂದಿರೋದು ಇವಾಗ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾದ ವ್ಯಕ್ತಿ ಅಲ್ಲ. ಅವರು ಇವತ್ತು ಕುರ್ಜಿ ಬಿಟ್ರು ಸಹ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರದ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ವ್ಯಕ್ತಿ. ಎಲ್ಲಿ ಅಧಿಕಾರ ಇರುತ್ತೋ, ಎಲ್ಲಿ ಅಧಿಕಾರ ಕೊಟ್ರೆ ಮಾತ್ರ ಸಿದ್ದರಾಮಯ್ಯ, ಕೊಡದೇ ಇದ್ರೆ ಎಲೆಕ್ಷನ್ಗೂ ಬರೋದಿಲ್ಲ. ಕೆ ಎನ್ ರಾಜಣ್ಣವ್ರು ಹೇಳಿದ್ದಾರೆ, ನನ್ನ ಎಲೆಕ್ಷನ್ ಬರಲಿಲ್ಲ, ನಾನು ಸೋತೆ 2000ದಿಂದ ಅಂತ. ಯಾಕೆಂದ್ರೆ ಅವ್ರಿಗೆ ಅವತ್ತು ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿರ್ಲಿಲ್ಲ, ಕೊಟ್ಟಿರ್ಲಿಲ್ಲ. ಕೊಡಲ್ಲ ಅಂತ ಹೇಳೋದಕ್ಕೆ ಅವ್ರು ಖರ್ಗೆ ಅವರಿದ್ರು. ಅದಕ್ಕೋಸ್ಕರ ಖರ್ಗೆ ಅವರನ್ನ ಕೇಂದ್ರ ಸಚಿವರನ್ನ ಮಾಡಿ ಇವ್ರನ್ನ ವಿಪಕ್ಷ ನಾಯಕರನ್ನ ಮಾಡಿದ್ರು. ಹಾಗೆ ಸಿದ್ದರಾಮಯ್ಯ ಯಾವತ್ತೂ ಅಧಿಕಾರ ಇದ್ರೆ ಮಾತ್ರ ಸಿದ್ದರಾಮಯ್ಯ, ಎಲ್ಲಿ ಇರುತ್ತೋ ಅಲ್ಲಿ ಮಾತ್ರ ಸಿದ್ದರಾಮಯ್ಯ ಅವಕಾಶವಾದಿ ಅಂತ ನಿಮ್ಮ ಅರ್ಥ? ಖಂಡಿತ ಬರ್ತೀನಿ ಸರ್. ಈಗ ಕಾಂಗ್ರೆಸ್ ನಲ್ಲಿ ಪಕ್ಷ ನಿಷ್ಠೆಗೆ, ಸಂಘಟನೆಗೆ ಬೆಲೆ ಇಲ್ಲ. DK ಶಿವಕುಮಾರ್ ಅವರು ದುಡಿದಿದ್ದಾರೆ, ಕೂಲಿ ಕೇಳ್ತಾ ಇದ್ದಾರೆ. ಯಾಕೆ ಸತಾಯಿಸ್ತಾ ಇದೆ ಮಾಡಿದಾರಲ್ರಿ ಮಧ್ಯೆ? ದಯವಿಟ್ಟು ತೊಂದರೆ ಕೊಡಬೇಡಿ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಸರ್ ನೋಡಿ, ಅವಕಾಶ ಅನ್ನುವಂಥದ್ದು ಬಂದಾಗ ಮಾನ್ಯ ಶ್ರೀ DK ಶಿವಕುಮಾರ್ ಅವರಿಗೆ ಸಿಗಬೇಕಾದಂತಹ ಯಾವ ಹುದ್ದೆ ಬಗ್ಗೆ ನೀವು ಚರ್ಚೆ ಮಾಡ್ತೀರಿ ಅದು 100ಕ್ಕೆ 100 ಬರ್ತದೆ. ಅದನ್ನ ತಪ್ಪಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಅವರಿಗೆ ಬಹಳಷ್ಟು ಗೌರವ ಕೊಟ್ಟು ಇವತ್ತು KPCC ಅಧ್ಯಕ್ಷನಾಗಿ ಮಾಡಿ ಸತತ 5 ವರ್ಷವನ್ನ ಕಂಟಿನ್ಯೂ ಆಗಿ ಮುಂದುವರಿಸಿ ಮತ್ತೆ ಅವರು ಮುಂದುವರಿತಾ ಇದ್ದಾರೆ. ಹಾಗೆ ರಾಜ್ಯದ ಘನವೆತ್ತ ಉಪಮುಖ್ಯಮಂತ್ರಿ ಸ್ಥಾನವನ್ನು ಹೊಂದಿದ್ದಾರೆ. ನಗರಾಭಿವೃದ್ಧಿ ಸಚಿವರಾಗಿರ್ಬೋದು, ಜಲಸಂಪನ್ಮೂಲ ಸಚಿವರಾಗಿರ್ಬೋದು. ನಿಮ್ಮ ಒಂದು ಬೇಡಿಕೆ ಅಥವಾ ನಿಮ್ಮ ಒಂದು ಭಾವನೆ, ನಿಮ್ಮ ಒಂದು ಆಸಕ್ತಿಗಳು ಆದಷ್ಟು ಬೇಗ ಪೂರೈಸಲಿ ಅಂತ ನಾನು ನಿಮ್ಮ ಜೊತೆಗೆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಈಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇದ್ದಾರೆ ಸರ್. ಈಗ ಆ ಚರ್ಚೆ ಸಂದರ್ಭದಲ್ಲಿ ರಾಜೀವ್ ಗೌಡ ಅನ್ನುವಂಥ ವಿಚಾರ ಬಂತು ಸರ್. ರಾಜೀವ್ ಗೌಡ ಆಡಿರ್ತಕ್ಕಂಥ ಮಾತನ್ನ ನಾನು ಸುಕಾರಂ ಒಪ್ಪುದಿಲ್ಲ, ಅದು ತಪ್ಪು. ಅವ್ರಿಗೆ ಮಾಡಿರ್ತಕ್ಕಂಥ ಶಿಕ್ಷೆ ಆಗ್ಲೇಬೇಕಲ್ವ ಸರ್? ಇವರು ಪ್ರಶ್ನೆ ಕೇಳಿದಾಗ ಇದೇ ಫ್ಲೋರ್ ಆಫ್ ಪರಿಷತ್ನಲ್ಲಿ CT ರವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಡಿದ ಮಾತು, ಮುನಿರತ್ನ ಒಕ್ಕಲಿಗ ಮತ್ತು ದಲಿತ ಮಕ್ಕಳಿಗೆ ಆಡಿರ್ತಕ್ಕಂಥ ಮಾತು, ಮಾಧುಸ್ವಾಮಿ ರೈತ ಮಹಿಳೆಗೆ ಹೊಡಿಲಿಕ್ಕೆ ಹೋದಂತ ವಿಚಾರ, ಆರ್ ಅಶೋಕ್ ಅವರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯ ತಾಯಿಗೆ ಬೈದು ಚಪ್ಪಲಿಯಲ್ಲಿ ಹೊಡಿತೇನೆ ಅಂದಿರ್ತಕ್ಕಂಥ ಮಾತು, ಪ್ರಹ್ಲಾದ್ ಜೋಶಿ ಅವರು ತಮ್ಮ ಮನೆಗೆ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಅವರಿಗೆ ಧಮಕಿ ಹಾಕುವಂಥದ್ದು ನಾವು ಕಂಡಿದ್ದೀವಿ. ಅರವಿಂದ್ ಲಿಂಬಾವಳಿ ಅವರು ಒಂದು ಹೆಣ್ಣು ಮಗಳ ವಿಚಾರವನ್ನ ಆಕೆ ಪ್ರಶ್ನೆ ಮಾಡಿದಕ್ಕೆ ನಾನೇನು ರೇಪ್ ಮಾಡಕ್ ಹೋಗಿದ್ನ ಅನ್ನುವಂಥ ಏನೋ ದೌರ್ಜನ್ಯದ ಮಾತು ಹೇಳಿರ್ತಕ್ಕಂಥದ್ದು. ಇವತ್ತು ಪಾಪ ನಾನು ವಿತ್ ರೆಸ್ಪೆಕ್ಟ್ ಕಾಂತಿ ಮೇಡಮ್ ಅವರು ಮಹಿಳೆ ಇದ್ದಾರೆ, ನಾವು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳುವಂತ ಭಾರತ ಭೂಮಿಯಲ್ಲಿದ್ದೀವಲ್ಲ. ಇವತ್ತು ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕೇಸ್ ಇದೆಯಲ್ಲ, ಇವತ್ತು 16 ಜನ ಯಾವುದು ಸಿಡಿಗೆ ಸ್ಟೇ ತಾವು ಬಂದ್ರಲ್ಲ, ಇವತ್ತು 2 ಜನ ಬಿಜೆಪಿ ಮಾಜಿ ಮುಖ್ಯಮಂತ್ರಿಗಳಾದಂತವರು ಯಾವುದಕ್ಕೆ ಸಿಡಿಗೆ ಸ್ಟೇ ತಂದ್ರಲ್ಲ, ಪ್ರತಾಪ್ ಸಿಂಹ ಆಗಿರ್ಬೋದು, ನಳಿನ್ ಕುಮಾರ್ ಕಟೀಲಾರ್ ಆಗಿರ್ಬೋದು, ಅರವಿಂದ್ ಲಿಂಬಾವಳಿಯರ್ ಆಗಿರ್ಬೋದು, ಮುನಿರತ್ನ ವಿಧಾನಸೌಧದಲ್ಲಿ ರೇಪ್ ಅನ್ನುವಂತ ವಿಚಾರ ಬಂತಲ್ಲ. ನೋಡಿ, ಫಸ್ಟ್ ನೈತಿಕತೆ ಇಟ್ಕೊಳ್ಳಿ. ನೀವು ಕೇಳ್ತಾರೆ ಸರಿನೇ, ನಾನು ಒಪ್ತಾ ಇಲ್ಲ, ರಾಜೀವ್ ಗೌಡ ನಾನು ಒಪ್ತಾ ಇಲ್ಲ, ಕ್ರಮ ಆಗ್ಲಿ. ಯಾಕೆ ಹೇಳ್ತಾ ಇದ್ದೀನಿ, ಇಷ್ಟೊತ್ತು ಅವ್ರು ಮಾತಾಡ್ತಾ ಇದ್ರು, ನಾಣ್ಯ ಸಿದ್ದರಾಮಯ್ಯನವರು ASPಗೆ ಕೈ ಎತ್ತಿದ್ರು. ಇಡೀ ರಾಜ್ಯದ ಜನತೆ ನೋಡಿದೀವಿ. ಇದೇ ತರ ಇಲ್ಲಿ ಭೂವಿಜ್ಞಾನ ಮತ್ತು ಗಣಿ ಇದರಲ್ಲಿ ಭದ್ರಾವತಿಯಲ್ಲಿ ಒಂದು MLA ಯಾವ ತರ ಮಾತಾಡಿದ್ರಿ ಅನ್ನೋದು ರಾಜ್ಯದ ಜನ ನೋಡಿದೀವಿ. ಸಂಗಮೇಶ್ ಅವರು ಯಾವ ತರ ಮಾತಾಡಿದ್ರು ಅಂತ ಹೇಳಿ. ಇದೇ ಮಾಗಡಿ ಬಾಲಕೃಷ್ಣ ಅವರು ತಹಶೀಲ್ದಾರ್ ಅವರಿಗೆ ಯಾವ ತರ ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ಹೇಳಿದ್ರು. ಒಂದ್ ನಿಮಿಷ
ಆ ಗಂಡು ಮಕ್ಕಳನ್ನು ಬಿಡದೇ ಇರ್ತಕ್ಕಂಥ ಸೂರಜ್ ರೇವಣ್ಣನ ಬಗ್ಗೆ ಮಾತಾಡ್ತೀರಾ? ಬೇಲಲ್ಲಿ ಇರ್ತಕ್ಕಂಥ ಭವಾನಿ ಮೇಡಮ್ ಅವರು ಈ ಕೇಸ್ ಬೇಲು 1 ಕೋಟಿ ಕಾರು ಮೇಡಮ್ ನೀವೇ ಕೆಣಕಿದಲ್ವಾ ಈಗ ಕೆಣಕಿದ್ರಿ ನೀವೇ ಮೇಡಮ್. ಅವರು ಅದು ಕಂಡಿದ್ದೀವಿ. ನಾನು ಲೀಸ್ಟ್ ಕೊಡ್ತೀನಿ, ಸಿಡಿಗಳಷ್ಟು ಲೀಸ್ಟ್ ಕೊಡ್ತೀನಿ. ಪರಪ್ಪನ ಅಗ್ರಹಾರದ ಯಾರು ಕೂತಿದ್ದಾರೆ? ಬರ್ತೀನಿ ಮೇಡಮ್. ವಿಧಾನಸೌಧದಲ್ಲಿ ಅಲ್ಲ ಉತ್ತರ ಕೊಟ್ಟರು, ಅವ್ರು ಉತ್ತರ ಕೊಟ್ಟರು, ನೀವು ಅದಕ್ಕೆ ಪ್ರತಾಪ್ ಸಿಂಹ ಒಂದರಂತೆ 3 ಅಂತ ಹೇಳಿ ಅಲ್ಲಿ ನಿಮ್ಮ ಅವಳು ಗಂಡು ಮಕ್ಕಳ ಜೊತೆ ಯಾವ ವಿಚಾರ ಗೊತ್ತಿದೆ? ಸೂರಜ್ ರೇವಣ್ಣ ಗಂಡು ಮಕ್ಕಳ ಜೊತೆ ಯಾರನ್ನೂ ಬಿಟ್ಟಿಲ್ಲ ನೀವು ನಿಮ್ಮ ಅಂಗ ಪಕ್ಷ. ಖಂಡಿತ ಅಲ್ಲ ನೀವು ಬರ್ತೀನಿ ಮೇಡಮ್, ವಾಪಸ್ ಬರ್ತೀನಿ. ರಾಷ್ಟ್ರ ಹೇಳಿದ್ರು, ನಾನು ಅವಾಗಲೇ ಹೇಳಿದೆ ನೋಡಿ, ಇಡೀ ರಾಜ್ಯದ ಜನತೆ ಸಿಎಂ ಸಿದ್ದರಾಮಯ್ಯನವರು ASP ಗೆ ಕೈ ಎತ್ತಿದ್ದು ನೋಡಿದ್ದಾರೆ. ನಾನು ಹೇಳೋದಿಷ್ಟ ಯಾವ ಕೈ ಎತ್ತಿಲ್ಲ, ಏನು ಮಾತಾಡಕ್ ಬಿಡ್ಬೇಕು, ಪ್ರಶ್ನೆ ನನಗಿರೋದು ಮೇಡಮ್. ಆಯ್ತು ಮೇಡಮ್, ನಿಮ್ಮಲ್ಲಾಗಿದೆ ಅವರಲ್ಲಾಗಿದೆ ಮೇಡಮ್. ನೋಡಿ ಮಾತಾಡಕ್ ಬಿಡ್ಬೇಕು. ನಾನು ಪ್ರೊಟೆಸ್ಟ್ ಮಾಡಿದ್ರೆ ಯಾರಾದ್ರೂ ಅಷ್ಟೇ ನೀವೇನ್ ಬಂದು ಪಪ್ಪಿ ಕೊಡ್ತಾ ಇದ್ರಿ? ನಾವು ಬೇಕಾದಷ್ಟು ಹೋರಾಟ ಮಾಡ್ಬೇಕಾದ್ರೆ ಬಂದು ಏನು ಹೂ ಕೊಟ್ಟು ಒಂದು ಪಪ್ಪಿ ಕೊಟ್ಟು ವೆಲ್ಕಮ್ ರಾಮನಗರದಲ್ಲಿ ಅಡ್ಡ ಹಾಕಿ ನಮ್ಮ ಪ್ರತಿಭಟನೆ ನಿಲ್ಸಂತ ಕೆಲಸ ಮಾಡಿದ್ರು. ನಾವು ಕಾಂಗ್ರೆಸ್ಸಿಗರು ಕೆಚ್ಚದಿಗರು ಅವತ್ತು ಬ್ರಿಟಿಷ್ ಗೆದ್ದಿಲ್ಲ, ಈ ಬಿಜೆಪಿಗೆ ದುರ್ತೀವ. ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡಿ ಬೆಂಗಳೂರು ರೀಚ್ ಆದ್ವಿ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಚನ್ನಪಟ್ಟಣದಲ್ಲಿ ಹೊಡೆದಾಡೋ ಉತ್ತರ ಕೊಟ್ಟಿದ್ದಾರೆ ಸ್ವಾಮಿ. ಬಿಜೆಪಿ ರಮೇಶ್ ಜಾರಕಿಹೊಳಿ ಇವ್ರು ರಾಜ್ಯಾಧ್ಯಕ್ಷರು ಸಹಿಸದ DK ಶಿವಕುಮಾರ್ ಅವ್ರದ್ದು ವಿಚಾರ ಮಾತಾಡೋಣ ಮೇಡಮ್. DK ಶಿವಕುಮಾರ್ ಅವ್ರದ್ದು ಸಿಎಂ ಕುರ್ಚಿ ವಿಚಾರ ಮಾತಾಡೋಣ. ಕರೆಕ್ಟ್. ಈಗ ಉತ್ತರ ಮೇಡಮ್ ಉತ್ತರ ಕೊಟ್ಟಿದ್ದಾರೆ, ಖಂಡಿಸ್ತಾ ಇದ್ದಾರೆ. ಯಾರ್ಯಾದ್ರು ಅಷ್ಟೇ ಖಂಡಿಸ್ತಾ ಇದ್ದಾರೆ. ಯಾರಾದ್ರೂ ಅಷ್ಟೇ. ನಿಮ್ಮ ಅಂಗ ಪಕ್ಷದವನು ಹೆಣ್ಮಕ್ಳನ್ನ ರೇಪ್ ಮಾಡಿದ್ದಾನೆ. ನೀವು ಹೇಳಿದ್ರೆ ಅವರು ನಿಮ್ಮ ನಾಯಕರ ಬಗ್ಗೆ ಹೇಳಿದ್ರು ಅಷ್ಟೇ. ಬರ್ತೇನೆ. ಓಕೆ, ಸಚಿವರ ಹೆಸರಿದೆ. ಖಂಡಿತ. ಪ್ರತಿ ಒಂದಕ್ಕೂ ಲಂಚ. ಅದ್ರ ಬಗ್ಗೆ ಮಾತಾಡೋಣ. 60% ಲಂಚ. ಬರ್ತೀನಿ ಮಾತಾಡೋಣ. ಬ್ರೇಕ್ ಸಮಾಗಿದೆ. ಬರ್ತೀರಿ ಖಂಡಿತ ಬರ್ತೀನಿ ಸರ್. ಓಕೆ, ಅದಕ್ಕೆ ಉತ್ತರ ತಗೊಳ್ಳೋಣ ಮೇಡಮ್. ತಗೊಳ್ಳೋಣ. ಎಸ್ ಖಂಡಿತ ಬರ್ತೀನಿ ಮೇಡಮ್. ಬರ್ತೀನಿ, ಒಂದೇ ನಿಮಿಷ. ಎಸ್, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಕಿಂಚಿತ್ತೂ ಯೋಚನೆ ಇಲ್ಲ. ನಿಮ್ಮ ನಾಯಕರು ಅಂತ ಹೇಳಿದ್ದಾರೆ. ಯಲ್ಲಾಪುರದಲ್ಲಿ ಎಲ್ಲ ಏನ್ ಮಾಡಿದ್ರಿ? ಅವರೊಬ್ರು ಹೆಣ್ಮಕ್ಳು ಅಂತ ಬಹಳ ತಾಳ್ಮೆಯಿಂದ ಇದ್ದೀನಿ. ನೋಡಿ, ಒಂದು ಹೆಣ್ಣನ್ನ ಎಂತಿದ್ದ ಘಟನೆಗಳಾಗಿದೆ. ಆಯ್ತು, ಅವ್ರು ಕೊಟ್ಟಿದ್ದಾರೆ, ಈಗ ಉತ್ತರ ಕೊಟ್ಟಿದ್ದಾರೆ. ಎಂತಿದ್ದ ಘಟನೆಗಳು ನಿಮ್ಮ ನಾಯಕರು ಮಾಡಿದ್ದಾರೆ ಹೇಳ್ಬೇಕು. ನಾನು ಹೇಳುದು, ಯಲ್ಲಾಪುರದಲ್ಲಿ ರಂಜಿತಾ ಅನ್ನೋ ಮಹಿಳೆ ಕೊಲೆ ಆಯ್ತು. ತಾರ್ಕಿಕ ಅಂತ್ಯ ಏನಾಯ್ತು? ಏನು ಆಗಿಲ್ಲ. ಹುಬ್ಳಿಯಲ್ಲಿ ಆಯ್ತು. ತಾರ್ಕಿಕ ಅಂತ್ಯ ಏನಾಯ್ತು? ಏನು ಆಗಿಲ್ಲ. ಬಳ್ಳಾರಿಯಲ್ಲಿ ಈ ತರ ಹಾಡು ಹಗಲೆ ಗುಂಡು ಹೊಡೆದು ಎಲ್ಲ ಸಾಕ್ಷಿ ಬೇಕು ಅಂತ ಹೇಳ್ತೀರಾ. ಎಲ್ಲರಿಗೆ ಟರ್ಬಾನ ಕೆಂಪು ಹಾಕಿರೋದು, ಗುಂಡಾಕೆ ಕಾಣ್ತಿ. ಏನಾಯ್ತು ತಾರ್ಕಿಕ ಅಂತ್ಯ? ಏನು ಆಗಿಲ್ಲ. ನೋಡಿ, ಮಹಿಳೆಯರ ಬಗ್ಗೆ ಅವಾಚ್ಯ ಶಬ್ದಗಳು, ನೀಚತನವಾಗಿ ಮಾತಾಡೋದು. ಖಂಡಿಸ್ತಾ ಇದ್ದಾರೆ ಮೇಡಮ್. ನೋಡಿ, ಏನೇ ಹೇಳಿ, ಈಗ ಇವರು ರಾಜ್ಯ ಆಡಳಿತ ಮಾಡಕ್ ಆಗಿಲ್ಲ ಅಂದ್ರೆ ಈಗ ಒಂದೇ ನಿಮಿಷ. ಒಕ್ಕಲಿಗ ಮಹಿಳೆಯರ ಬಗ್ಗೆ ರಿಪೀಟ್ ನಾನೊಂದು ಮಹಿಳೆಯಾಗಿ ಪ್ರೇಮದಾಸು, ಇವ್ರು ರಘುಪತಿ ಭಟ್ಟು, ಹರ್ತಾಳ್ ಹಾಲಪ್ಪ, ರೇಣುಕಾಚಾರ್ಯ, ಮಾತಾಡೋದು ಜನರಿಗೆ ಕೇಳಬಾರ್ದು. ಶಶಿಧರ್ ಬಿಜೆಪಿಗೆ ಮಾಜಿ ಮುಖ್ಯಮಂತ್ರಿ ಅವಮಾನ ಯಾಕೆ
ನೋಡಿ ಯಾಕೆ ಹಾಳಾಗ್ತಾ ಇದೆ? open ಆಗಿ ನಾನು ಹಾಳಾಗ್ತಾ ಇದ್ದೀರಿ? ಬೇಡ. ನಾನು ಹೇಳೋದಿಷ್ಟೇ ನೋಡಿ ನಾನ್ ನಿಮ್- ತೆಗೆದ್ರೆ ಪ್ರಭು ನಾನು 5 ಡಜನ್ ಇದೆ ಬಿಜೆಪಿ ನಾಯಕರು. ಮುಗಿಸ್ಬಿಡಿ. ನೀವು ತೆಗೆದ್ರೆ 5 ಡಜನ್ ಅಲ್ಲ, ಕಾಂಗ್ರೆಸ್ ಪ್ರತಾಪ್ 50 ಸಿಂಹ, ಡಜನ್ ಇದೆ ಬಿಡಿ. ತೇಜಸ್ವಿ ಕಾಂಗ್ರೆಸ್ ಸೂರ್ಯ, 50 ಡಜನ್ ಇದೆ. ಗೋವಾ ಕ್ಯಾನ್ಸಲ್ Okay, okay. ಆಗಿದ್ದು. ಈಗ ಪತ್ರಕರ್ತ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತಾಡೋ ಮೊದಲು ಇವ್ರ ಹತ್ರ ಸರ್ಕಾರ ಇದೆ, ಗೃಹ ಇಲಾಖೆ ಇದೆ, ಸತ್ತೋಗಿದ್ಯಾ, ಇದೆಲ್ಲ ಮಾತಾಡ್ತಿದ್ರಲ್ಲ, ಅರೆಸ್ಟ್ ಮಾಡ್ರಿ. ಜೀವಂತ ಇದೆಯಾ ಇವತ್ತು ಕೂಡ? ಶಶಿಧರ್ ಸರ್, ಈಗ ಒಂದ್ ನಿಮಿಷ ನೋಡಿ, ಡಿ ಕೆ ಶಿವಕುಮಾರ್ ಅವರು ಬರ್ತೀನಿ, ಸಿಗ್ತಾ ಇಲ್ಲ. ಅದು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅವರು 50 ಜನ ಕೊಡ್ತೀನಿ, ನೀವೇನು ಹೇಳೋದು? ಈಗ ಅವರು ಹೇಳಿದ್ದಾರೆ ಸಂಸ್ಕೃತಿ ಇದೆ, ಅದು ಉತ್ತರ ಕೊಡ್ತಾ ಇರಲ್ವಾ? ದಯವಿಟ್ಟು ಒಂದೇ ನಿಮಿಷ ಆಯ್ತು, ಅರ್ಥ ಆಗಿದೆ ಮೇಡಮ್. 2 ವರ್ಷ ಇವರು ಓಕೆ, ಸುತ್ತಿ ಬಳಸಿ ಅಲ್ಲೇ ಬರೋದು ಅರ್ಥ ಆಗಿದೆ. ಅದು ಒಂದು ಲೈನ್ ಓಕೆ ಶಶಿಧರ್ ಸರ್, ಈಗ ಖಂಡಿತ ಸರ್, ಡಿ ಕೆ ಶಿವಕುಮಾರ್ ಅವ್ರನ್ನ ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡದೆ ಜಿಬಿಎ ಎಲೆಕ್ಷನ್, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಹೋಗಿ ಮಹಾರಾಷ್ಟ್ರದಲ್ಲಿ ನೋಡಿದ್ರಲ್ಲ ಏನಾಯ್ತಂತ. ಡಿ ಕೆ ಶಿವಕುಮಾರ್ ಮಾಡದೇ ಇದ್ರೆ ಕಾಂಗ್ರೆಸ್ ಅಡ್ರೆಸ್ ಇಲ್ಲದೆ ಹೋಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ, ಅವರು ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆದ್ರು ಜಿಬಿಎ ಎಲೆಕ್ಷನ್ ಆಗಲಿ, ಜಿಲ್ಲಾ ಪಂಚಾಯತ್ ಏನು ತಾಲೂಕ್ ಪಂಚಾಯತಿ ಏನಿದಾವೆ ಆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋಲೋದಂತೂ ಸತ್ಯ. ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಆಲ್ಟರ್ನೇಟಿವ್ ಪಾರ್ಟಿ ಆಗಿ ಹೊರಹೊಮ್ಮೋದು ಅಷ್ಟೇ ಸತ್ಯ. ಯಾಕೆಂದ್ರೆ ಈಗ ಆಗ್ತಾ ಇರ್ತಾ ಈಗ ನೋಡಿದ್ರಿ, ಈ ಎರಡೂ ಪಕ್ಷಗಳು ಅವರ ಬಣ್ಣಗಳನ್ನು ಅವರೇ ಮೇಲೆ ಬೈಕೊಳ್ತಾ ಇವರೇ ಹೇಳ್ಬಿಟ್ರು. ಈಗ ನಾವೇನ್ ಹೇಳ್ಬೇಕಲ್ಲ, ಜಗತ್ ಜಾಹೀರ್ ಆಗೋಯ್ತು. ಈಗ ಏನ್ ಜಗಜಾಹಿರಿಲ್ಲ ರೀ, ಏನ್ ಜಗಜಾಹಿರ್ ಏನಿಲ್ಲ. ಇವ್ರ ಹತ್ರ ಸರ್ಕಾರ ಇದೆ, ಇವರ ಗೃಹ ಇಲಾಖೆ ಇದೆ, ನೀವು ಅದನ್ನ ಮಾತಾಡಿ. ಸಿಎಂ ಪೋಸ್ಟ್ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಈ ರಾಜ್ಯವನ್ನು ಒಂದು ಜನಪರವಾಗಿ ಜನಗಳ ಕಟ್ಟ ಕಡೆಯ ಮನುಷ್ಯನನ್ನು ನೋಡ್ಕೊಳ್ಬೇಕಾದ ಜವಾಬ್ದಾರಿ ಸಿಎಂ ಹುದ್ದೆಯಲ್ಲಿ ಇರ್ತಕ್ಕಂಥವ್ರಿಗೆ ಇರುತ್ತೆ. ಯಾಕಂದ್ರೆ ರಾಜ್ಯಪಾಲರೇ ಇವಾಗ ಒಂದು ಅಧಿಕಾರ ಇರ್ತಕ್ಕಂಥವ್ರು, ಆದ್ರೆ ರಾಜ್ಯಪಾಲರ ಆದೇಶಾನುಸಾರವಾಗಿ ಸಿಎಂ ಕೆಲಸ ಮಾಡತಕ್ಕಂಥದ್ದು. ಸಿಎಂಗೆ ಹೆಚ್ಚಿನ ಒಂದು ಎಕ್ಸಿಕ್ಯೂಷನ್ ಪವರ್ ಇರುತ್ತೆ. ಆ ಎಕ್ಸಿಕ್ಯೂಷನ್ ಪವರ್ ಇರೋದ್ರಿಂದನೇ ಇಷ್ಟೊಂದು ಚರ್ಚೆಗಳಾಗ್ತಾ ಇರೋದು. ಇಲ್ಲಿ ಕರ್ನಾಟಕದಲ್ಲಿ ಈಗ ರೈತರ ಸಮಸ್ಯೆಗಳು, ಇವತ್ತಾಗಲೇ ಕುಡಿಯೋ ನೀರಿನ ಸಮಸ್ಯೆ ಬರ್ತಾ ಇದೆ, ಜನವರಿ ತಿಂಗಳಾಗ್ತಾ ಇದೆ, ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ, ಮುಂದೆ ಬಿತ್ತನೆ ಬೀಜದ ಸಮಸ್ಯೆ ಬರ್ಬೋದು, ಮುಂದೆ ರಸಗೊಬ್ಬರದ ಸಮಸ್ಯೆಗಳು ಬರ್ಬೋದು. ಯಾಕಂದ್ರೆ ಜೂನ್ ಜುಲೈಗೆ ನಾವು ಅಲ್ಲಿವರೆಗೂ ಹೋಗ್ಬೇಕಲ್ವಾ. ಈಗ ಬೆಂಗಳೂರು ಅಂತ ಮಹಾನಗರಗಳು, ಬೇರೆ ಜಿಲ್ಲಾ ಕೇಂದ್ರಗಳಾಗ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಬೇಸಿಗೆ ಇಷ್ಟು ದಿನ ಹೇಳ್ತಾ ಇದ್ರು ನಾವು ಮಳೆ ಬಂದೆ, ನಾವು ಮಳೆ ಬರುತ್ತೆ, ನಾವು ಮಳೆ ಬರೋದ್ರಿಂದ ಗುಂಡಿ ಮುಚ್ಚಕ್ಕಾಗಲ್ಲ, ಇವತ್ತು ಗುಂಡಿ ಮುಚ್ಚಿದ್ರೆ ನಾಳೆ ಮಳೆ ಬಂದು ಗುಂಡಿ ಹಾಕೊಂಡು ಹೊಟ್ಟೋಗುತ್ತೆ, ಗುಂಡಿ ಮತ್ತೆ ಆಗುತ್ತೆ ಅಂತ ಹೇಳ್ದ. ಅದು ಕರೆಕ್ಟ್. ಆದ್ರೆ ಈಗ ಆ ಕೆಲಸವನ್ನು ಮಾಡ್ಬೇಕಾಗಿರ್ತಕ್ಕಂಥವ್ರು ಯಾರು? ಸರ್ಕಾರ ಮತ್ತು ಸಿಎಂ ಅಥವಾ ಡಿಸಿಎಂ. ಇವತ್ತು ಬೆಂಗಳೂರು ಅಂತ ಮಹಾನಗರ ವಹಿಸ್ಕೊಂಡಿರ್ತಕ್ಕಂಥವ್ರು ಯಾರು? ಡಿಸಿಎಂ. ಆದ್ರೆ ನೋಡಿ, ಅಸ್ಸಾಂ ಚುನಾವಣೆಗೋಸ್ಕರ ನೀನು ಎಷ್ಟಪ್ಪ ಗಂಟು ತಗೊಂಬತ್ತೀಯ ಅಂತ ಕೇಳೋದಕ್ಕೆ ಇವರು ಹೈಕಮಾಂಡ್ ನಿಮ್ಮನ್ನು ಕರೆದಿರೋದು. ಅಸ್ಸಾಂಗೆ ನೀನ್ ಎಷ್ಟು ಗಂಟು ಈ ರಾಜ್ಯವನ್ನು ಲೂಟಿ ಮಾಡ್ತೀರಾ? ಈ ರಾಜ್ಯದ ಲೂಟಿ ಮಾಡಿ ಅಸ್ಸಾಂ ನೀನ್ ಪ್ರಭು 3600 ಕೋಟಿ ಅಬಕಾರಿಯಲ್ಲಿ ಹಗರಣ ಆಗಿದೆ, ಅದಕ್ಕೆ ಅನ್ಸುತ್ತೆ ಸಿಎಂ ಆಗಲ್ಲ. ಬಜೆಟ್ ನಂತರನೇ ಸಿಎಂ ಚೇಂಜ್ ಆಗೋದು. ಒಪ್ಪಂದ ಆಗಿದೆ, ಒಪ್ಪಂದ ಅಂತೂ ಖಂಡಿತ ಆಗಿದೆ. ನಾನು ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ. ಆದ್ರೆ ಇವತ್ತು ಕರೆದಿರ್ತಕ್ಕಂಥದ್ದು ಅಸ್ಸಾಂ ಚುನಾವಣೆಗೆ ಗಂಟನ್ನು ಹಣವನ್ನು ಲೂಟಿ ಮಾಡಿ, ಕರ್ನಾಟಕದ ಜನರ ಹಣವನ್ನು ಲೂಟಿ ಮಾಡಿ ಅಸ್ಸಾಂ ಚುನಾವಣೆಗೆ ಎಷ್ಟು ತಗೊಂಡ್ಬರ್ತೀಯ, ಎಷ್ಟು ಕೋಟಿ ಕೊಡ್ತೀಯಾ ಅನ್ನೋದೇ ಇವತ್ತು ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಕರೆದಿರೋದು. ಅದನ್ನೇ ಚರ್ಚೆ ಆಗ್ತಾ ಇರೋದು. ಆ ನಿಟ್ಟಿನಲ್ಲಿ ಅಸ್ಸಾಂನ ಗೆಲ್ಸಿದ್ರೆ ನೀನ್ ಸಿಎಂ ಮಾಡ್ತೀನಿ ಅಂತ ಅಭಯ ಕೊಟ್ಟು ಅದಕ್ಕೆ ಇವತ್ತು ಅಬಕಾರಿ ಇಲಾಖೆದ್ದು ಅಸ್ಸಾಂ ಟಾರ್ಗೆಟ್, ಅದಕ್ಕೆ ಇವತ್ತು ಅಬಕಾರಿಯಲ್ಲಿ ಹಗರಣ ಆಗಿರೋದು. ಅಸ್ಸಾಂ ನೀನ್ ಗೆಲ್ಸಿದ್ರೆ ನಿನಗೆ ಕರ್ನಾಟಕದಲ್ಲಿ ಸಿಎಂ, ಇಲ್ಲ ಅಂದ್ರೆ ನೀನ್ ಹಾಗೆ ಇರಪ್ಪ. ಈ ತರ ಇದೆ, ನಾವು ಹೊಸದಾಗಿ ಕೇಳ್ತಾ ಇರೋದು. ಈಗ ಟಾರ್ಗೆಟ್ ರೀಚ್ ಆದ್ರಷ್ಟೇ ಸಿಎಂ. ಏಕವಚನದ ಪದವನ್ನ ಬಳಸುವಂತ ಸಂಸ್ಕೃತಿಯನ್ನ ಹೊಂದಿರತಕ್ಕಂತ ಆಮ್ ಆದ್ಮಿ ಅವರೇ, ಇವತ್ತು ಆಮ್ ಆದ್ಮಿ ಅವರು ಬಹಳ ಪ್ರಬುದ್ಧ ದೊಡ್ಡ ದೊಡ್ಡ ಮಾತುಗಳನ್ನ ಕಾಂಗ್ರೆಸ್ ಬಗ್ಗೆ ಆಡಿದ್ರಲ್ಲ.
ಮುಂಬರೋದು ಅವ್ರ ಪಕ್ಷ ಬಂದು ಒಂದು 10 ವರ್ಷ ಆಗಿದೆಯಲ್ವಾ, ಒಂದು ಗ್ರಾಮ ಪಂಚಾಯತಿ, ಒಂದು ಜಿಲ್ಲಾ ಪಂಚಾಯತಿ, ಒಂದು ತಾಲೂಕ್ ಪಂಚಾಯತಿ, ಒಂದು ಬಿಬಿಎಂಪಿ ನಲ್ಲಿ ಒಂದು MLA, ಒಂದು MP, ಒಂದು MLC ಎಲ್ಲಿದ್ದಾರೆ? ಇವರ ಯೋಗ್ಯತೆಗೆ ಒಂದು DP ಗೆಲ್ಲಕ್ಕಾಗಿಲ್ಲ, ಒಂದು ZP ಗೆಲ್ಲಕ್ಕಾಗಿಲ್ಲ, ಒಂದು ಇಂಥ ಪಕ್ಷದವ್ರನ್ನ ನಮ್ಮಿಂದ ಕರ್ಸೋದು ಯಾಕೆ ಸ್ವಾಮಿ? ಡಿ ಕೆ ಶಿವಕುಮಾರ್ ಇಲ್ಲ, ಐಡೆಂಟಿಟಿ ಇಲ್ಲ, ಅಡ್ರೆಸ್ ಇಲ್ಲ. ಈಗ ನಮ್ಗನಿಸ್ತಾ ಇರೋದು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರೇ ಗೊಂದಲದಲ್ಲಿದ್ದಾರೆ, ಒತ್ತಡದಲ್ಲಿದ್ದಾರೆ ಅಂತ ಅವ್ರನ್ನ ಈ ಕಡೆ ಸಿಕ್ಕಾಸ್ಕೊಂಡ್ಬಿಟ್ರಂತ CM DCM ಸೇರಿ. ನೋಡಿ ಸ್ವಾಮಿ, ಈಗ ರಾಜ್ಯದ CM ಆಗಿ ಸಿದ್ದರಾಮಯ್ಯ ಸಾಧಿದ್ದಾರೆ, ಮುಂದೊಂದು 100ಕ್ಕೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅವತ್ತು ಚರ್ಚೆ ಕರೆಯಿದ್ರೆ ಬರ್ತೀವಿ, ಆದ್ರೆ ಅದನ್ನೆಲ್ಲ ನಿರ್ಧಾರ ಮಾಡುವಂಥದ್ದು. ಮತ್ತೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಂದುವರಿಬೇಕಂತಂದ್ರೂ ಹೈಕಮಾಂಡ್ ನಿರ್ಧಾರ, ನಾಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂದ್ರೂ ಹೈಕಮಾಂಡ್ ನಿರ್ಧಾರ, ನಾಳೆ ಸಚಿವ ಸಂಪುಟ ಏನಾದ್ರು ಪುನರ್ರಚನೆ ಆಗ್ಬೇಕಂದ್ರೂ ಹೈಕಮಾಂಡ್ ನಿರ್ಧಾರ. ಮತ್ತೆ ಇದೇನೋ ಗಂಟು ಪಂಟು ಅಂದ್ರು, ಆಮೇಲೆ ನಾಳೆಯಿಂದ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿ, ಐಟಿಗೆ ಹಾಕಿ, CBI ಕೊಡಿ, ಇಡಿ ಕೊಡಿ, ಸುಮ್ಮನೆ ಒಂದು ಅಪಪ್ರಚಾರ ಮಾಡುವಂಥದ್ದು ಒಂದು ಗೌರವಾನ್ವಿತ ಚಾನೆಲ್ ಕೂತ್ಕೊಂಡು ಅಲ್ಲ. ನಿಮ್ಮ ಜವಾಬ್ದಾರಿ ಸಿದ್ದರಾಮಯ್ಯರ ದಾಳವನ್ನ ಡಿ ಕೆ ಶಿವಕುಮಾರ್ ಉರುಳಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೈಕಮಾಂಡ್ ಮಾತೆ ಅಂತಿಮ ಅಂತ, ಹೈಕಮಾಂಡ್ ಮಾತೆ ಅಂತಿಮ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅದನ್ನೇ ಅದೇ ರಾಗ ಅದೇ ಹಾಡೀಗ. ಹೈಕಮಾಂಡ್ ಯಾವಾಗ ನಿರ್ಧಾರ? ಸರ್, ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ನಮ್ಮ ಕಾಂಗ್ರೆಸ್ ಹೈಕಮಾಂಡು, ಮಾನ್ಯ ಸಿದ್ದರಾಮಯ್ಯನವ್ರಿಗೂ ನಮ್ಮ ಕಾಂಗ್ರೆಸ್ ಹೈಕಮಾಂಡು ಅವಾಗೇನೋ ಹೇಳ್ತಾ ಬಣ ಅಂತಂದ್ರು. ನಮ್ಮಲ್ಲಿ ಕಾಂಗ್ರೆಸ್ ಅನ್ನುವಂಥ ಒಂದೇ ಬಣ, ನಮ್ಮಲ್ಲಿ ಯಾವ ಕಿತ್ತಾಟನೂ ಇಲ್ಲ. 2.5 ವರ್ಷದಿಂದ JH ಪಾಟೀಲ್ರು ಯಾವುದೋ ಒಂದು ವಿಧಾನಸೌಧದಲ್ಲಿ ಹೇಳಿದ್ರು ಹೋಗ್ಬೇಕಾದ್ರೆ ಏನೋ ಬೀಳುತ್ತೆ ನೋಡ್ತಾ ಇದ್ರಂತೆ. ನೀವು ನೋಡಿದ್ದೇ ಬಂತು, ಶಿವರಾತ್ರಿನೂ ಆಯ್ತು, ಸಂಕ್ರಾಂತಿನೂ ಆಯ್ತು, ಯುಗಾದಿನೂ ಆಯ್ತು, ಕ್ರಿಸ್ಮಸ್ ಆಯ್ತು, ರಂಜಾನು ಆಯ್ತು, ಇನ್ನು ನೆಕ್ಸ್ಟ್ ಒಂದು ಯುಗಾದಿ ಬರ್ತಾ ಇದೆ. ಮೇಡಮ್ ಅವ್ರಿಗೊತ್ತು ಎಂಥದ್ದು ಬೇವು ಬೆಲ್ಲವನ್ನು ನಾವೇ ತಂದ್ಕೊಡ್ತೀವಿ, ನಮ್ಮ ಪಕ್ಷದಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಪಕ್ಷ ನೋಡ್ಕೊಳ್ತದೆ. ಇಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಇವರು ಬಿಜೆಪಿ ನಿಮ್ಮ ರಾಜ್ಯ ನಾಯಕನ ಒಪ್ಪದಂತಹ ಪರಿಸ್ಥಿತಿನಲ್ಲಿ ನಿಮ್ಮ ಬಿಜೆಪಿ ಇದ್ದಾರೆ. ನೀವು ಆಳ್ವಿಕೆಯಲ್ಲಿ ಇದ್ದಾಗ ಮ್ಯೂಸಿಕಲ್ ಚೇರು ಸದಾನಂದ ಗೌಡ್ರು, ಜಗದೀಶ್ ಶೆಟ್ಟರು, ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು, ಇವತ್ತು ವಿಜೇಂದ್ರನ ಪಟ್ಟಾಭಿಷೇಕವನ್ನು ಒಪ್ಪದೇನೆ ಯತ್ನಾಳ್ ಯಾಕೆ ಹೊರಗಡೆ ಹೋದ್ರು, ಈಶ್ವರಪ್ಪ ಯಾಕೆ ಹೊರಗಡೆ ಹೋದ್ರು, ಇವತ್ತು ಸೋಮಶೇಖರ್ ಎಲ್ಲಿದ್ದಾರೆ, ಹೆಬ್ಬಾರ್ ಅವರು ಎಲ್ಲಿದ್ದಾರೆ? ಅವ್ರ ಮನೆ 3 ಅಲ್ಲ ಸರ್, 100 ಬಾಗ್ಲಾಗಿದೆ. ಅವ್ರದ್ದೇ ಕೆರ್ಕೊಳಕ್ ಪುರ್ಸೊತ್ತಿಲ್ಲ. ಅನಾವಶ್ಯಕ ನಮ್ಮ ಸರ್ಕಾರದಲ್ಲಿ ಈ ರೀತಿಯಾದಂತಹ ಹೊತ್ತಿನಿಂದ ಅವ್ರು ಹೇಳಿರೋ ನಾಯಕರ ಬಗ್ಗೆ ಸುಳ್ಳು ಹೇಳಿದ್ರು. ರಾಜ್ಯದಲ್ಲಿ ನಾನು ವಿವರ್ಸಿಗೆ ಹೇಳ್ತೀನಿ, ಇಷ್ಟೊತ್ತಿನ ಅವರೆಲ್ಲ ತೇಜಸ್ ಸೂರ್ಯ ಹೆಸರು ಹೇಳಿದ್ರು, ಅವ್ರಿಗೆ ಹೇಳುವ ಒಂದು ನಿಯತ್ತೆ ಇಲ್ಲ. ಈ ತರ ಹೇಳ್ತಿದ್ದಾರೆ, ಹೇಳಿದ್ರು ಒಂದು ಸತ್ಯವಾಗಿರುವಂತ ನೀವ್ ಆಡಿಯೋ ಸಮೇತ ಇಟ್ಬಿಡ್ತೀನಿ. ಪೋಕ್ಸೋ ಕೇಸು ಬಿದ್ದು ಸಾಲ ಅದ್ರ ಬಗ್ಗೆ ಮಾತಾಡ್ತಾರೆ. ನಾನು ಹೇಳುದಿಷ್ಟೇ, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವರು ಮಾತಾಡ್ತಿಲ್ಲ, ಮಹಿಳೆಯರ ಅತ್ಯಾಚಾರದ ಬಗ್ಗೆ ಮಾತಾಡ್ತಿಲ್ಲ, ಮಹಿಳೆಯರ ಬರ್ಬರ ಕೊಲೆ ಬಗ್ಗೆ ಮಾತಾಡ್ತಿಲ್ಲ. ಇಷ್ಟು ತುಚ್ಛವಾಗಿ ಮಾತಾಡಿದ್ರು ಇವರ ಬರೀ ಇವರು ಹೇಳುದು ಸುಳ್ಳು ಹೇಳುದೇ ಇವರ ಇದು, ಭ್ರಷ್ಟಾಚಾರ ಮಾಡದೆ ಇವರು ಇದು. ನಾನು ಹೇಳುದು ಬೇಡ, ಒಂದ್ ನಿಮಿಷ ನಾನು ಹೇಳಿದೆ, ಮುಗಿಸ್ತೇನೆ STP ಹಣವನ್ನು ನೀವು 25,000 ಕೋಟಿ ಬೇರೆದಕ್ಕೆ ವರ್ಗಾವಣೆ ಮಾಡ್ಕೊಂಡಿದ್ದೀರಲ್ಲ, ಅವ್ರಿಗೆ ಯಾವಾಗ ವಾಪಸ್ ಕೊಡ್ತೀರಾ? ಈ ಬಜೆಟ್ ಅಲ್ಲಾದ್ರೂ ಅವ್ರಿಗೆ ವಾಪಸ್ ಕೊಟ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅಂತ ನಾವು ಈ ಮೂಲಕ ಅವರಿಗೆ. ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಮಣ್ಣು ಮುಕ್ಕಿಸಿದ್ದಾರೆ. ಕರ್ನಾಟಕದ ಬೆಂಗಳೂರು ಸುಳ್ಳು ಹೇಳುವಂತ ಭ್ರಷ್ಟ ಕಾಂಗ್ರೆಸ್ಗೆ ಚೀಮಾರಿ ಹಾಕಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ದರ್ಶನ್ ಸರ್, ನಮಗೂ ಕೂಡ ಭಾಗಿಯಾಗಿದ್ದಕ್ಕೆ ಚರ್ಚೆಯಲ್ಲಿ. ನೋಡ್ತಾ ಇದ್ದೀವಿ ಈಗ ಡಿ ಕೆ ಶಿವಕುಮಾರ್ ಅವರ ವಿಚಾರ ಅಂತ ಬಂದಾಗ CM ಆಗ್ತಾರಾ ಇಲ್ವಾ ಅಂತೇಳಿ. ಸಂಕ್ರಾಂತಿ ಆದಮೇಲೆ ಸಾಕಷ್ಟು ಬದಲಾವಣೆ ಆಗಿದೆ. ಡಿ ಕೆ ಶಿವಕುಮಾರ್ ಬಹಳ ಆ್ಯಕ್ಟಿವ್ ಆಗಿ ಆ ತೇಜಸ್ಸು ಮುಖದಲ್ಲಿ ಹೊಳಿತಾ ಇದೆ. ಕಾದು ನೋಡೋಣ, ಅವರ ಅಭಿಮಾನಿಗಳು, ಅವರ ಆಪ್ತರು ಬಯಸ್ತಾ ಇದ್ದಾರೆ CM ಆಗೇ ಆಗ್ತಾರೆ ಅನ್ನುವಂಥ ಒಂದು ಕಾನ್ಫಿಡೆಂಟನ್ನು, ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾದು ನೋಡೋಣ, ಇನ್ನೂ ಸಮಯ ಇದೆ. ಆದರೆ ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ಆ ಹೋಪನ್ನು ಎಲ್ಲೂ ಕೂಡ ಕಳ್ಕೊಂಡಿಲ್ಲ. ದೇವರ ಮೊರೆ ಹೋಗ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಫಿಲಾಸಫಿ ಮಾತಾಡ್ತಿದ್ದಾರೆ. ಹಾಗಾಗಿನೇ ಅವರ ಒಂದು ಈ ತಪಸ್ಸಿಗೆ ಯಾವ ರೀತಿ
ಒಂದು ಪ್ರಾಪ್ತಿ ಆಗುತ್ತೆ, ಯಾವ ರೀತಿ ವರ ಹೈಕಮಾಂಡ್ ಕೊಡುತ್ತೆ ಅನ್ನೋದನ್ನು ಮುಂದೆ ಕಾದು ನೋಡೋಣ. ಇದು ಇವತ್ತಿನ ಅಖಾಡ. ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.